ಊಟ ಹೆಂಗಿತ್ತಪ್ಪ? ಕಾಫಿ ಹೆಂಗಿತ್ತಪ್ಪ? ನೋಡಿ ನಾ ಅಪ್ಪ ಬೈದಿದ್ದಕ್ಕೆ ನಮ್ಮ ಅಮ್ಮ ಅಳಕ್ ಸ್ಟಾರ್ಟ್ ಮಾಡ್ಬಿಟ್ರು. ನಾ ಅಪ್ಪನೂ ಅಳ್ತವ್ರೆ. ನಾವ್ ನೋಡಿ ಕಣ್ಣಲ್ಲಿ ನೀರು ಬರ್ತದೆ. ಬಂದ್ ತಿಂಗ್ಳಿ ಕೈ ಮುರಿತೀನಿ ಅಂತವ್ರಪ್ಪ. ಅವ್ನ 10 ಕಾಯಿ ಬಿಡ್ಸಲ್ಲ ಎಲ್ಲ ಕೆಲಸ ಆಗತ್ತಿಲ್ಲ. ಇವ್ರು ಹೇಳಿಲ್ಲ ಅವನೊಂದು ಟ್ಯೂಷನ್ದು. ಆಂಟಿ ಅಡಿಗೆ ಮಾಡೋದಕ್ಕೆ ಮಳೆನೇ ಬಂದಿದೆ. Okay, let's go. ಗೈಸ್ ಇವತ್ತು ಫುಲ್ಲು ಮನೆ ಕ್ಲೀನಿಂಗು ನೋಡಿ, ಕಿಚನ್ ಎಲ್ಲ ಕ್ಲೀನಿಂಗ್ ನಡೀತಿದೆ ನಮ್ಮದು. ಇದೆಲ್ಲ ಆದಮೇಲೆ ಇವತ್ತು ಅಡುಗೆ ಸ್ಟಾರ್ಟ್ ಮಾಡಬೇಕು. ನಮ್ಮ ಮನೆಗೆ ಗೆಸ್ಟ್ ಬರ್ತಾ ಇದ್ದಾರೆ. ಗೈಸ್ ಇವನ್ ಫೋನ್ ಇನ್ನೂ ಹೊಡೆದೇ ಹೋಗಿಲ್ಲ ಅಂತ ಗೈಸ್, ನಮ್ಮದು ಮಾತ್ರ ಪೀಸ್ ಆಗಿದೆ. ಅದಕ್ಕೆ ದೇವ್ರ ಹತ್ರ ಬಿಡ್ಕೋದು ಹೊಡೆದೋಗದೆ ಇರಲಿ ಅಂತ. ಇಲ್ಲಿಂದ ಇಲ್ಲಿ ಬೀಳ್ದೆ ಇರಲಿ ದೇವ್ರೆ. ಒಂದು ಫೋನ್ಗೆ ಅವ್ನ ಫೋನ್ಗೆ ಇಲ್ಲಿಂದ ಇಲ್ಲಿಗೆ ಏನೋ ಒಂದು ಕ್ರ್ಯಾಕ್, ಈ ಕಡೆಯಿಂದಾನೆ ಇವನು ಬೀಳ್ದೆ ಇರ್ಲಿದ್ದೇವ್ರೆ ಕ್ರ್ಯಾಕು. ಗೈಸ್ ಲಿಟ್ರಲಿ ನಾನು ಪೇಷಂಟ್ ಆಗಿ ಹೋಗ್ಬಿಟ್ಟಿದ್ದೀನಿ ಈಗ. ನನ್ನ ರನ್ನಿಂಗ್ ನೋಸ್ ನಿಂತಾ ಇಲ್ಲ, ಕೋಲ್ಡು, ಜ್ವರ, ಮೈಕೈ ನೋವು. ನಮ್ಮ ಫ್ರೆಂಡ್ಸ್ನೆಲ್ಲ ಇನ್ವೈಟ್ ಮಾಡ್ತಾ ಇದ್ದೀವಿ. ಯಾರ್ಯಾರು ಬರ್ತಾರೆ ಗೊತ್ತಿಲ್ಲ, ಬಟ್ ಆದಷ್ಟು ಜನರನ್ನ ಇನ್ವೈಟ್ ಮಾಡಿದ್ದೀವಿ. ಸೊ ಅವ್ರು ಬರ್ತಾರೆ ಅಂತ ನಾವು ಇವತ್ತು ಪಲಾವು, ವಡೆ, ಪಾಯಸ ಈ ಥರ ಏನಾದ್ರು ಮಾಡಬೇಕು ನಮ್ಮ ಮನೇಲಿ. ಇವತ್ತು ಲಾಸ್ಟ್ ಡೇ ಆಗಿರೋದ್ರಿಂದ ನಮ್ಮ ಮನೆಗೆ ಗೆಸ್ಟ್ ಬರಲಿ ಅಂತ. ಗೆಸ್ಟ್ ಬಂದ ಮೇಲೆ ವ್ಲಾಗ್ನ ಎಂಡ್ ಮಾಡೋಣ, ಈ ಸೀರೀಸ್ನ ಎಂಡ್ ಮಾಡೋಣ ಅಂತ ಸೊ ಅಂದ್ಕೊಂಡಿದ್ದೀವಿ. ನೋಡೋಣ ಯಾರ್ಯಾರು ಬರ್ತಾರೆ, ಏನು ಕತೆ ಅಂತ ವೆಯ್ಟ್ ಮಾಡಿ ನೋಡಿ. ಇವರಿಬ್ರು ಜಗಳ ಮುಗಿಯಲ್ಲ, ಒಬ್ರಿಗೊಬ್ರು ಜಗಳನೇ ಇದು. ಜಗಳ ಅಲ್ಲ, ನಮಗ್ ಜಗಳ ಅಲ್ಲ. ನೋಡಿ ನಾ ಅಪ್ಪ ಬೈದಿದ್ದಕ್ಕೆ ನಮ್ಮ ಅಮ್ಮ ಅಳಕ್ ಸ್ಟಾರ್ಟ್ ಮಾಡ್ಬಿಟ್ರು. ನಾ ಅಪ್ಪನೂ ಅಳ್ತವ್ರೆ. ನಾ ಅಪ್ಪ ಅಮ್ಮ ಜಗಳ ಆಡಿದ್ದಾರೆ, ಅದಕ್ಕೆ ನಾ ಅಪ್ಪನೂ ಅಳಕ್ ಸ್ಟಾರ್ಟ್ ಮಾಡ್ಬಿಟ್ರು. ಸೋಂಬೇರಿ ಅಂತ ಗೈಸ್ ಇವಾಗ ತರಕಾರಿ ರೇಷನ್ ಏನೇನು ಬೇಕಿಲ್ಲ ತರಕ್ಕೆ ಹೋಗ್ಬೇಕು. ನಮ್ದು ಬಜೆಟ್ ಇತ್ತಲ್ಲ, ಬಜೆಟಲ್ಲಿ ತುಂಬ ಮಿಕ್ಕಿದೆ ದುಡ್ಡು. ಅದರಲ್ಲಿ ರೇಷನ್ ತೊಗೊಂಬರೋಣ. ಏನೇನು ಮಾಡಬೇಕು ಅಂತ ನಮ್ಮ ಅಕ್ಕ ಡಿಸೈಡ್ ಮಾಡೋದು, ಬಿಕಾಸ್ ಅವಳೇ ನಮ್ಮ ಮನೇಲಿ ಈಗ ಅಡುಗೆ ಮಾಡೋದು. ಸೊ ಅವಳು ಬಂದ ಮೇಲೇ ಡಿಸೈಡ್ ಮಾಡೋದಿಲ್ಲ ಅಂದರೆ ಅವಳು ಕಾಲ್ ಮಾಡಿ ಏನೇನು ಬೇಕು ಅಂತ ಕೇಳಿ ಹೋಗಿ ನಾನು ನಮ್ಮ ಮನೇಲಿ ನಮ್ಮ ಅಪ್ಪ ಅಮ್ಮ ಎಲ್ಲ ಹೋಗಿ ತೊಗೊಂಬರ್ಬೇಕು. ಆ್ಯಂಡ್ ನಮ್ಮ ಮನೇಲಿ ಪ್ಲೇಟ್ಸ್ ಇಲ್ಲ, ಪ್ಲೇಟ್ಸ್ ಎಲ್ಲ ತೊಗೊಂಬರ್ಬೇಕು. ತುಂಬ ಕೆಲಸ ಇದೆ, ಬನ್ನಿ. ಇವನೊಂದು ಜೀವನೇ ಹೋಗ್ಬಿಟ್ಟಿದೆ, ಬದುಕೇ ಇಲ್ಲ ಇವನು. ಈ ಮನೆಗೆ ಬಂದಮೇಲಂತೂ ನೋಡಿ, ಹಿಂಗಂದ್ರೆ ಹಿಂಗಂತ, ಹಿಂಗಂದ್ರೆ ಹಿಂಗಾಗ್ತದೆ ನೋಡಿ. ಗೈಸ್ ನಾನೊಂದು ಬ್ರ್ಯಾಂಡಿಗೆ ಸ್ಕ್ರಿಪ್ಟ್ ಕಳಿಸ್ಬೇಕಿತ್ತು, ಅದಕ್ಕೆ ಕೂತ್ಕೊಂಡು ಯೋಚನೆ ಮಾಡ್ತಾ ಇದ್ದೀನಿ. ನಮ್ಮ ಮನೆಯವರೆಲ್ಲ ಕ್ಲೀನಿಂಗ್ ಮಾಡ್ತಾ ಇದ್ದಾರೆ. ನಾನು ರಾಣಿ ಮನೆ ಆಚೆ ಬಂದಿದ್ದೀವಿ ನೋಡಿ. ನೋಡಿ ಗೈಸ್ ಇವ್ರು ಬ್ಯಾಗಿಂದ ಏನೇನು ತೆಗಿತವ್ರು ಇವಾಗ. ಇದೆಲ್ಲ ಕಳ್ತನ ಮಾಡ್ಕೊಂಬಂದಿರೋದು ಮನೆಯಿಂದ. ಇದೆಲ್ಲ ಯಾರು ತರ ಕೇಳಿದ್ದು? ರೈಟ್ಸ್ ಎಲ್ಲಿಂದ ಇದೆ ನಿಮ್ಗೆಲ್ಲ ಖಾಲಿ ಅದು ನೋಡಿಲಿ. ತರಕ್ಕೆ ಯಾರು ಹೇಳಿದ್ದಿದೆಲ್ಲ ನಿಮ್ಗೆ? ಇದೆಲ್ಲ ನೋಡಿ. ನಾನೀಗ ಹಳೆ ಬಟ್ಟೆಗಳು ಹಾಕೊಂಡು ಓಡಾಡ್ತಾ ಇದ್ದೀನಿ. ನಾನು ಕೋಲ್ಡ್ ಆಗ್ಬಿಟ್ಟಿದ್ದೆ ಗೈಸ್. ಕಣ್ಣಲ್ಲಿ ನೀರು ನೋಡಿ ಹೆಂಗ್ ಬರ್ತದೆ, ಕಾಣ್ತಿದ್ದೆ ಗೊತ್ತಿಲ್ಲ ಕಣ್ಣಲ್ಲಿ ನೀರು. ನಮ್ಮ ರಾಣಿ ನಿಲ್ಲೆ ಆಟ ಆಡಕ್ಕೆ ಬಿಟ್ಬಿಟ್ಟು ನಾವು ಹೊರಟ್ವಿ. ಇದೆಲ್ಲ ಹಾಕ್ಬಿಟ್ಟು ಬಿಟ್ಟವ್ರು ನಮ್ಮ ಅಪ್ಪ ಅಮ್ಮ ನೋಡಿ. ನಾವೀಗ ಒಂದು 12-15 ಜನಕ್ಕೆ ಅಡುಗೆ ಮಾಡಬೇಕು. ಅದಕ್ಕೆ ಕುಕ್ಕರ್ ಇಲ್ಲ ನಮ್ಮ ಹತ್ರ. ಈಗೇನು ಮಾಡೋದು ಅಂತ ನಮ್ಮ ತಲೆ ಮೇಲೆ ಕೈ ಹಿಡ್ಕೊಂಡು ನಿಂತಿದ್ದಾರೆ. ಏನ್ ಮಾಡೋದು? ಏನ್ ಮಾಡ್ತಿದ್ರಿ ನೀವು? ಈ ಪೊಸಿಷನ್ ಇದ್ರೆ ಏನ್ ಮಾಡ್ತಿದ್ರಿ? ಈ ಪೊಸಿಷನ್ ಇಲ್ಲ ನನಗೆ. ಈ ಪೊಸಿಷನ್ ಅಂದ್ರೆ ನನ್ನ ಫ್ರೆಂಡ್ಸ್ ಇಸ್ಕೊಂಡ್ ಬರ್ತಾ ಇದೆ, ಅದನ್ನೇ ಮಾಡಿ ಇವತ್ತು. ಬಟ್ ಹಂಗ್ ಮಾಡಕ್ ಆಗಲ್ಲ. ಯಾಕೆ? ಫ್ರೆಂಡ್ಸ್ ಯಾರು ಇಲ್ಲ ನನಗೆ ಇಲ್ಲಿ. ಇಲ್ಲಿಲ್ಲ, ಬೇರೆ ಇರೋ ಫ್ರೆಂಡ್ಸ್ನ ಇಸ್ಕೊಂಬರ್ಬೇಕು, ಕಷ್ಟಪಡ್ಬೇಕು. ಮನೆಗೆ ಗೆಸ್ಟ್ ಬರ್ತಿರೋದು, ಅಡುಗೆ ಮಾಡ್ಬೇಕಂದ್ರೆ ನಾವು ದುಡ್ಡು ಕೊಟ್ಟು ತೊಗೊಳಕ್ಕಂತೂ ಆಗಲ್ಲ, ತುಂಬ ಎಕ್ಸ್ಪೆನ್ಸಿವು. ನಮ್ಮ ಮನೇನೆ ತರಕ್ಕಾಗಲ್ಲ. ಈಗ ನಮ್ಮ ಹತ್ರ ಇರೋದು ಒಂದೇ ಆಪ್ಷನ್, ಯಾರ ಹತ್ರ ಈಸ್ಕೊಳ್ಳೋದು. ಅದು ಯಾರು? ನಮ್ಮ ಫ್ರೆಂಡು ಯಾರಾದರೂ ಕೊಡೋರಿದ್ರೆ ದುಡ್ಡು ಮನ್ಸು ಮಾಡಿ. ನಮ್ಮ ಫ್ರೆಂಡ್ಸ್ಗೆ ಹೆಂಗ್ ಕುಕ್ಕರ್ ಕೇಳಿ ಗೈಸ್? 13 ಲೀಟರ್ ಅದು ಹೆಂಗ್ ಕೇಳೋದು ನಾನು? ಯಾಕೆ ಶಶಾಂತ್ ಮ್ಯಾನೇಜರ್ ಮದುವೆ ಆಗಿದ್ರಲ್ಲ, ಕೇಳು. 13 ಲೀಟರ್ ಕೇಳ್ತೀನಿ. 12 ಲೀಟರ್ ಶಶಾಂಕ್ ಹತ್ರ ಏನೋ ಮಾಡ್ತೀನಿ. ನಿನಗೆ ಯಾಕೆ ಮಗ, ನಿನಗೆ ಕೇಳಿದಷ್ಟು ಆನ್ಸರ್ ಮಾಡು ಮಗ. ಪಾತ್ರೆ ಇದೆಯಾ ಮಗ? ಪಾತ್ರೆ ಇದೆಯಾ? ಒಂದು 5 ಲೀಟರ್ದು ನಮ್ಮ ಕೇಳ್ತಾರೆ, ಹೇಳು ಮಗ. ಶಶಾಂಕ ದೊಡ್ಡ ಪಾತ್ರೆ ಇದೆಯಾ? 3 kg 4 kgದು ಮಗ. ದಯವಿಟ್ಟು ಅದಕ್ಕೆ ಕೊಡು, ಅದಕ್ಕೆ ಕೊಡು. ಇಲ್ಲ ಅಂದ್ಬಿಡ್ತಾ ನನ್ ಮಗ. ನಿಮ್ ಕೊಡು. ಅನ್ನ ಮಾಡಕ್ಕೆ ಒಂದ್ ದೊಡ್ಡ ಪಾತ್ರೆ 3 kg ಇಲ್ಲ ಮನೆ. 5 ಲೀಟರ್ ಕುಕ್ಕರ್ ಇದೆಯಾ? ಅಷ್ಟೇ. ಪಾತ್ರೆಗಳಿಲ್ಲ? ಪಾತ್ರೆ ಇಲ್ಲ ಅಂತ ಹೇಳ್ತಿದ್ದಾನೆ. ಬೇರೆ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ನಮ್ಮ ಫ್ರೆಂಡ್ಸ್ ಇಲ್ಲ, ಹತ್ರದಲ್ಲಿ ಯಾರಿದ್ದಾರೆ ಅಂತ ನೋಡೋಣ, ಡಿಸೈಡ್ ಮಾಡೋಣ. ಬನ್ನಿ ಫಸ್ಟ್ ರೇಷನ್ ತೊಗೊಂಬಂದ್ಬಿಡೋಣ. ನೋಡಿ ರೇಷನ್ಗೆ ನಾನು ಈ ಗಾಡಿ ಹತ್ತುತ್ತಾ ಇದ್ದೀನಿ. ಆವಾಗಲೂ ಫ್ರೆಂಡ್ಸ್ ಇರ್ತಿದ್ರಲ್ಲ, ಆ ಥರ ಫ್ರೆಂಡ್ ಗಾಡೀಲಿ ಹೋಗ್ತಿರೋದು ಅಂದ್ಕೊಳ್ಳಿ. ಗೆಸ್ಟಿಗೆ ಅಡುಗೆ ಮಾಡ್ಕೊಡೋಕೆ ನಮ್ಗೆ ಎನರ್ಜಿ ಬೇಕಲ್ಲ, ಅದಕ್ಕೆ ಬ್ರೇಕ್ಫಾಸ್ಟ್ ಮಾಡ್ಕೋತಾ ಇದೀವಿ ನಾವು ಸ್ವಲ್ಪ.
ನಮ್ಮ ಶಾರ್ಪ್ ಶೂಟರ್ ಮನೆಗೆ ಬಂದಿದ್ದೀವಿ, ಯಾಕಂದ್ರೆ ಪಾತ್ರೆಗಳು ಎತ್ಕೊಂಡು ಹೋಗ್ಬೇಕಲ್ಲ ಈಗ ಅಡುಗೆ ಮಾಡೋಕ್ಕೆ. ಹಾಯ್, ಎಲ್ಲಿ ಅದಕ್ಕೆ ಎಲ್ಲಿ ಅವನು ಏನ್ರಿ ವರ್ಕ್ ಫ್ರಮ್ ಹೋಮ್ ಆರಾಮ? ಫುಲ್ ಫಾರ್ಮಲ್ಸ್ ಇದ್ದವರು ಫುಲ್ ರೆಸ್ಪೆಕ್ಟ್ಫುಲ್ ಆಗಿ ಮಾತಾಡ್ತಾರೆ ಇವತ್ತು. ಹೇಳ ಮಗ ಹಿಂಗಿದೆ ಐಸ್ ಮೇಲೆ ಕಾಲಿಟ್ಟಂಗೆ, ಅದಕ್ಕೆ ಚಪ್ಪಲಿ ಇಲ್ಲಿ ನೆಲದ ಮೇಲೆ ಮಲ್ಕೊಂಡ್ರೆ ಮುಗೀತ್ ಕತೆ, ಎದ್ದಾಳಲ್ಲ ನಾಳೆ ನಾನು. ಅದು ಗ್ರೆನೇಟ್, ಇದು ಟೈಲ್ಸ್. ನಮ್ಮ ಅಪ್ಪಗೂ ಚಳಿ ಆಗಲ್ಲ, ಇಲ್ಲಿ ನೋಡಿ ಹಿಂಗ್ ನಡೀತಾರೆ. ಸ್ವಲ್ಪ ಪಾತ್ರೆಗಳು ನಾವು ಇವತ್ತು ಚಾಲೆಂಜ್ ಮಾಡ್ತಾ ಇದೀವಿ. ನಮ್ಮ ಮನೆಗೆ ಗೆಸ್ಟ್ ಬರ್ತಿರೋ ನೀವುಗಳೇ ಬರೋದು, ಸೊ ಅವ್ರಿಗೆ ಅಡುಗೆ ಮಾಡಬೇಕು. ಈಗ ನಾವು ನಮ್ಮ ಹತ್ರ 1 BHK ನಮ್ಮ ಮನೇಲಿ ಎತ್ಕೊಂಬರಕ್ಕಾಗಲ್ಲ ಐಟಮ್ಗಳನ್ನ, ಪಾತ್ರೆಗಳು, ಮಿಕ್ಸಿ ಎಲ್ಲ. ಅದಕ್ಕೆ ಯಾರಾದ್ರೂ ಅಕ್ಕಪಕ್ಕ ಇರೋ ಫ್ರೆಂಡ್ಸ್ ಹತ್ರ ಕೇಳ್ಬೇಕಲ್ವ? ಜೊತೆಗೆ ನೀವು ಬರ್ಬೇಕು. ಬನ್ನಿ ಈಗ ಸ್ವಲ್ಪ ಪಾತ್ರೆಗಳು ಸೆಲೆಕ್ಷನ್ ಮಾಡಬೇಕಿತ್ತು. ವೆಜ್ ಮಾಡ್ಬೇಕಷ್ಟೇನೆ ಮಗ, ಒಂದು ಪಾತ್ರೆ ನಾನ್ ವೆಜ್ ಮಾಡೇ ಮಾಡ್ತೀವಿ. ಪ್ಯೂರ್ ವೆಜ್. ಇಟ್ಟವನೆ ಚಾಕ್ಲೇಟ್ಗಳು ಇಟ್ಟವನೆ. ಏನ್ ಮಗ ಈ ರೇಂಜ್ ಚಾಕ್ಲೇಟ್ಗಳು? ಇದು ಮಣ್ಣ US ಇಂದ ಬಂದಲ್ಲ ತಗೊಂಡ್ಬಂದು ಕೊಟ್ಟಿದ್ದಾರೆ. ಅಯ್ಯೋ ಕರೆಕ್ಟ್ ಟೈಮ್ ನಾವ್ ಬೇರೆ ಬಂದ್ಬಿಟ್ಟಿದೀವಲ್ಲ ಮಗ. ನೋಡಿ ಗೈಸ್, ನಾವು ಒಂದು ಮಾತು ಹೇಳಿಲ್ಲ. US ಚಾಕ್ಲೇಟ್ ಏನ್ ಮಾಡ್ತಾನೆ ನೀವು ತಿಂದು? ಇದೆಲ್ಲ ಇರ್ಲಿ, ಇದೆಲ್ಲ ಇಲ್ಲೇ ಸಿಗುತ್ತೆ. ಇದೊಂದು ಕುಕ್ಕರ್. ಸೇವಿಂಗ್ ಮಾಡ್ಬೇಕು, ಈ ತರ ಸೇವಿಂಗ್ ಮಾಡಬಾರ್ದು. ಸೇವಿಂಗ್ ಇದ್ರಲ್ಲಿ ಏನಿದೆ? ದೊಡ್ಡ ದೊಡ್ಡ ಪಾತ್ರೆ ಬೈಕೊಂಬಿಟ್ಟೆ. ಹೌದಾ, ಒಳ್ಳೇದ್ ಮಾಡಿದ್ಯಲ್ಲ, ತಲೆಗೆ ರಪ್ಪ ಬಿದ್ದಿರೋದು. ಮಗ ಸಂಜೆನೆ ಒಂದು ಕುಕ್ಕರ್ ತಿಂತಾನೆ, ಅದನ್ನ ಸಾಯಿಲ್ ಒಂದು ಕುಕ್ಕರ್ ತಿಂತಾನೆ. ನಾವೆಲ್ಲ ಸೇರಿ ಒಂದು ಕುಕ್ಕರ್ ತಿಂತೀವ. ನೀನು ನಾನೇನ್ ಹೇಳ್ತೀನಿ ಗೊತ್ತಾ, ಕುಕ್ಕರ್ಗಿಂತ ಪಾತ್ರೆ ತಗೊಂಡ್ರೆ ಬೆಸ್ಟ್ ಅಂತ. ನಾನು ಚಾಕ್ಲೇಟ್ ತಿಂತೀರಾ ಇಬ್ರು? ಜೋಬಿಗೆ ಇಳಿಸ್ಕೊಂಡ್ಬಿಟ್ಟಿದ್ದೀರೋ. ನೀವಿಬ್ರು ತಿನ್ನಲ್ಲ ಅಂದ್ರಲ್ಲ, ಅದಕ್ಕೆ ಎರಡು ಬಿಟ್ಬಿಟ್ಟು ಎತ್ಕೊಂಡು ಹೋಗು. ಫುಲ್ ಎಳ್ಕೊಂಡು ಹೋಗೋದು. ತೊಳಪ್ಪ, ನಿಮ್ಗೆ 2 ಬೇಕಲ್ವಾ? ಇದೆರಡು ತಗೊಂಡೋಗು. ಯಾವ್ದು ಆಂಟಿಕ್ ಮಿಕ್ಸಿ ಅದಕ್ಕೆ ಇದು? ಪಾತ್ರೆ, ಕುಕ್ಕರ್, ಮಿಕ್ಸಿ ತಗೊಂಡ್ ಹೋಗ್ತಾ ಇದೀವಿ ಇಲ್ಲಿಂದ. ಮಿಕ್ಕಿದ್ದೇನೇನು ಅರೇಂಜ್ ಮಾಡ್ಬೇಕು ಗೊತ್ತಿಲ್ಲ, ಯಾರ ಹತ್ರ ಹೋಗ್ಬೇಕಿನ್ನು ಅಂತ. ಸೊ ಬಾಡಿಗೆಗೆ ಇದೆಲ್ಲ ತಗೊಂಡ್ ಹೋಗ್ತಾ ಇದೀವಿ ಇಲ್ಲಿಂದ. ನೋಡಿ, ಮಿಕ್ಸಿ ಬಾಡಿಗೆಗಲ್ಲಪ್ಪ, ಮತ್ತೆ ನಮ್ಗೆನಾ? ಕಮೆಂಟ್ ಭಯ ಎಷ್ಟು ಜನರಿಗಿದೆ ಗೊತ್ತಾ? ಕಮೆಂಟ್ ಭಯ ಇದೆ ಜನರಿಗೆ. ನಾನು ಅದ್ರ ಕಮೆಂಟ್ಸ್ ಎಲ್ಲ ನೋಡೇ ಇಲ್ಲ. ನಿನ್ಗೂ ಮಾಸ್ ಮೆನ್ಗೂ ಜಗಳ ಆಗಿದೆ, ಶಶಿಗೆ ಜಗಳ ಆಗಿದೆ ಅಂತ ನನಗೆ ಗೊತ್ತೇ ಇಲ್ಲ. ಇವನೇ ಗೇಸ್, ಅದು ಆ ಫ್ರೆಂಡ್ ಇವನೇ. ಇಲ್ಲ ಪಾಪ. ಬನ್ನಿ ಹೋಗೋಣ, ನಮ್ಮ ಮನೆ ಊಟಕ್ಕೆ ಬನ್ನಿ. ನಿಮ್ದೇ ಪಾತ್ರೆ ಯೂಸ್ ಮಾಡ್ತಿರೋದು, ಮಿಸ್ ಮಾಡದೆ ಬನ್ನಿ. ನೋಡಿ, 1-2 ಐಟಮ್ ಎತ್ತಿದ್ದೆ ನಿಮ್ಮ ಮನೆಯಿಂದ, ವಾಪಸ್ ಕೊಟ್ಬಿಡ್ತೀನಿ. ಚಿಕ್ಕಿ ತಗೋ. ಈ ಚಾಕ್ಲೇಟ್ಸ್ ಕೊಡ್ಬೇಕು ವಾಪಸ್. ಥ್ಯಾಂಕ್ಸ್ ಅದಕ್ಕೆ. ತಗೊಂಡಲ್ಲೋ ಸಾಕ್ ಬಿಡು, ಮನೆಗೆ ಗೆಸ್ಟ್ ಬಂದ್ರೆ ಕೊಡಕ್ಕೇನಿಲ್ಲ. ಚಿಕ್ಕಿ ಇಟ್ಕೋ, ನಿನಗೆ ಬೇಕಾಗುತ್ತೆ. ನಮ್ಮ ಈಗ ತರಕಾರಿಗಳನ್ನ ತೊಗೊಂಡು ಬಂದಿದ್ದಾರೆ, ಪಾತ್ರೆ ಎಲ್ಲ ತಗೊಂಡ್ ಬಂದಿದ್ದಾಯ್ತು. ಏನೇನು ತರಕಾರಿ ತಗೋತಾರೆ? ಏನ್ ಮಾಡ್ಬೇಕು ಅಂತಿರೋದು ಈಗ? ಪಲಾವು ಮತ್ತೆ ಮೊಸರು ಬಜ್ಜಿ. ವಡೆ ಗಿಡ ಏನ್ ಮಾಡಲ್ವಾ? ಬಜ್ಜಿ, ಪಾಯಸ, ಪಾಯಸ, ಒಂದು ಸ್ವೀಟ್. ಪ್ರಿಯಾನವ್ರೆ, ಇವತ್ತು ಅಡುಗೆ ಮಾಡಕ್ ರೇಷನ್, ಆಮೇಲೆ ನೀವು ಮನೆಗೆ ಶಿಫ್ಟ್ ಆಗಕ್ಕೆ ಬೇಕಾಗಿರೋದು ಸ್ವಲ್ಪ ನೋಡ್ಕೊಂಡು ಬಜೆಟ್ ಅಲ್ಲಿ ಮಾಡ್ಬೇಕಾಯ್ತಾ? ಒಂದು ಕೆಲಸ ಅನ್ನ ಸಾಂಬಾರು ಮಾಡೋಣ. ಆಟಿಟ್ಯೂಡ್ ತುಂಬಾ ಇದೆ ಗೈಸ್, ನಮ್ಮ ಅಮ್ಮಗೆ ಆಟಿಟ್ಯೂಡ್ ಇದೆ. ನಾವು 3 ಮೂಟೆ ಎತ್ಕೊಂಡು ಹೋಗ್ತೀವಿ, 25 kg. ನಾವು ಎಲ್ಲ ತಗೋತಾ ಇದ್ದೀವಿ. ಬೋಂಡಾ ಮಾಡೋ ಪೌಡ್ರ್ ಅಂತೆ, ಕಡಲೆ ಹಿಟ್ಟಿಗೆ. ಅಲ್ಲಿ ನೋಡಿ, ಫ್ಲಾಶ್ ಆನ್ ಮಾಡ್ಕೊಂಡು ರೀಲ್ಸ್ ನೋಡ್ತವ್ರಲ್ಲಿ. ಇದಕ್ಕೆ 552 ಆಗಿದೆ. ಬನ್ನಿ, ಇನ್ನೆರಡು ತೊಗೊಳೋದಿದ್ಯಾ? ಅವರೆಕಾಯಿ ಶುಂಠಿನ ನಾವು ಫ್ರೆಂಡ್ಸ್ ಅಂದರೆ ತುಂಬ ಕಮ್ಮಿ ಜನ ಕರಿತಿರೋದು, ಲಿಮಿಟೆಡ್. ಒಂದು ನನ್ನ ಕಡೆಯಿಂದ ಒಂದು 2-3 ಜನ ಫ್ರೆಂಡು, ಶಶಾಂಕು, ಅದಕ್ಕೆ ಮತ್ತು ಸಂಜಯ್, ಪೂಜಾ, ಈ ಥರ. ಮತ್ತು ಪ್ರವೀಣ್ ಕರೆದಿದ್ದೆ, ಪ್ರವೀಣ್ ಊರಲ್ಲಿಲ್ಲ. ಈ ಥರ ನಂದು ಇಷ್ಟೇ ಫ್ರೆಂಡ್ಸು. ನಮ್ಮ ಅಪ್ಪ ಅಮ್ಮ ಕರೆದಿದ್ದಾರೆ. ನನ್ನ ಸಾಯಿಲು ಅವ್ರ ತಮ್ಮ ಸಾಯಿಲ್ ಮತ್ತು ಸಾಯಿಲ್ ಅವ್ರ ಫ್ರೆಂಡ್ ಇಬ್ಬರನ್ನ ಕರೆದಿದ್ದಾರೆ. ನಮ್ಮ ಅಕ್ಕ ಯಾರನ್ನ ಕರೆದಿಲ್ಲ ಗೊತ್ತಿಲ್ಲ.
ಯಾರ್ಯಾರು ಬರ್ತಾರೆ ಅವ್ರಿಗೆ ಎಲ್ರಿಗೂ ಊಟ ಸಾಲೋ ಥರ ಒಂದು ಚಿಕ್ಕ ಮೀಟ್ ಆ್ಯಂಡ್ ಗ್ರೀಟ್. ನೋಡಿ ನಮ್ಮ ಕೆಲಸ ಮಾಡಲ್ಲ ಅಂತೀವಿ ನೋಡಿ 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 ನಮ್ಮ ಪ್ರೂಫ್ ಕೆಲಸ ಮಾಡ್ತಾರೆ ಅಂತ ಪ್ರೂಫ್ ನೋಡಿ ಸಾಕ ಸಮಾಧಾನ. ನಾನು ಅಮ್ಮ ಹೇಳಿದ್ರು ಬ್ಲಾಗ್ ಮಾಡು ಅಂತ. ನಮ್ಮ ಅಪ್ಪನೂ ಮಾಡ್ತಾರೆ ನೋಡಿ ನೋಡಿ ನಮ್ಮ ಅಪ್ಪನೇ ಕೆಲಸ ಮಾಡ್ತಾರೆ ನೋಡಿ. ನಮ್ಮ ಅಪ್ಪ ಕೈಯಲ್ಲಿ ಇಟ್ಕೊಂಡ್ಬಂದ್ರಂತೆ. ನಾನು ವಾಯ್ಸ್ ಕೇಳಿದ ತಕ್ಷಣ ತಲೆ ಮೇಲೆ ಇಟ್ಕೊಂಡ್ಬಿಟ್ರಂತೆ. ಅಪ್ಪ ನಿಮ್ ತರ ಕಿಲಾಡಿ ಒಳ್ಳೆ ಕಿಲಾಡಿಗೆ ಸಿಕ್ಕಾಕೊಂಡಿದ್ದೀರಾ ನೀವು. ನಮ್ಮ ಅಪ್ಪ ಮಲ್ಕೊಳಕ್ಕೆ ನೋಡಿ ಬೆಡ್ ಕೊಟ್ಟಿದ್ದೀವಿ. ಚಾಪೆ ಮೇಲೆ ಮಲ್ಗಕ್ಕೆ ಹೋದ್ರು ನಾನು ಅಪ್ಪಂಗೆ ಬೇಡ ಪಪ್ಪ ಇದ್ರ ಮೇಲೆ ಮಲ್ಕೊಳ್ಳಿ ಅಂತ ಹೇಳಿದ್ದೀನಿ. ಅದಕ್ಕೇನಾರು ಹೇಳ್ತೀರಪ್ಪ? ಬಹಳ ಖುಷಿ ಆಯ್ತಪ್ಪ. ಥ್ಯಾಂಕ್ ಯು. ಸ್ವರ್ಗನ ಸಿಕ್ಕಂಗೆ ಆಯ್ತು. ಈಗ ಬೆಡ್ಶೀಟ್ ಹೊತ್ಕೊಂಡು ಮಲ್ಕೊಳ್ಳಿ ಆರಾಮಾಗಿ. ತೊಳಿ ನಿಮ್ಮ ಅಮ್ಮ ನೋಡಿ ಗೈಸ್, ನಾ ಅಮ್ಮ ಕೆಲಸ ಮಾಡ್ತಿದ್ರೆ ನಾ ಅಪ್ಪ ಇಲ್ಲಿ ಮಲ್ಕೊಂಡವ್ರೆ. ಮಾಮ್ ಕ್ಯಾಮ್ರಾ ಮುಂದೆ ಮಾಡೋದಲ್ಲ, ಒರಿಜಿನಾಲಿಟಿ ಮಾಡ್ಬೇಕು, ಅದು ಜೀವನ. ಏನ್ಪಾ ಈ ತರ ಹೇಳ್ತವ್ರೆ ಅಂದ್ರೆ ನೀವು ಬರೀ ಕ್ಯಾಮ್ರಾ ಮುಂದೆ ಕೆಲಸ ಮಾಡೋದು ಅಂತ ಹೇಳ್ತವ್ರು ನೋಡಿ. ಅಪ್ಪ ನನ್ಗೆ ಈಗ ಎನರ್ಜಿ ಇಲ್ಲ, ಆಮೇಲೆ ಬಂದು ಮಾತಾಡ್ತೀನಿ. ಹಿಂಗ್ ಮಾಡಿ ನಮ್ಮ ಅಪ್ಪ ಯಾವಾಗ್ಲೂ ಗಿವ್ ಅಪ್ ಮಾಡ್ಬಿಟ್ಟಿದ್ದಾರೆ ಗೈಸ್. ಅದಕ್ಕೆ ನೋಡಿ ಏನ್ ಹೇಳ್ತವ್ರೆ, ಅವಳ ಹತ್ರ ಏನ್ ಮಾತಾಡೋದು ನಾನು ಏನು ಅಂತ ನಂಗೆ ಗೊತ್ತು ಅಂತೆ. ನಾನು ಅವ್ರ ಹತ್ರ ಏನ್ ಮಾತಾಡ್ಬಾರೋ, ನಾನು ಮಾಡಿಲ್ಲ ಅಂದ್ರೆ ಅಡಿಗೆ ಮಾಡ್ಲೇಬೇಕು. ಅಪ್ಪ ಏನ್ ಹೇಳ್ತಾವ್ರ ಗೊತ್ತಾ? ಅಪ್ಪ ಬೇಡ ಬಿಡಿ, ತುಂಬಾ ಕೆಡ್ದಾಗ ಬೈದ್ರು. ನಾನ್ ಮಾತಾಡೋದ್ಕಿಂತ ನನ್ನ ಮಕ್ಕಳು ಹೇಳ್ತಾರೆ, ನನ್ನ ಮಕ್ಕಳು ಹೆಂಗ್ ಬೆಳೆದವ್ರೆ, ಯಾರು ಅಡಿಗೆ ಮಾಡಿ ಅಲ್ಲ ಏನ್ ಹೇಳ್ತಾವ ಗೊತ್ತಾ, ಅವಳ ಮಕ್ಕ ನೋಡು, ಅವಳು ಮಾಡೋ ಅಡ್ಗೆ ಅವಳೇ ತಿನ್ಕೊಳ್ಳಿ ಅಂತೆ. ಅದೇ ಅದಕ್ಕೆ ಬಂದು ತಿನ್ನೋದು ಬೆಳಗ್ಗೆ ಏನ್ ಮಾಡ್ತೀಯ ಅಂತ. ಪಪ್ಪ ನೋಡಿದ್ರ ಏನ್ ಹೇಳ್ತವ್ರಿ ಈಗ? ಬಂದ್ ತಿಂಗ್ಳಿ ಕೈ ಮುರಿತೀನಿ ಅಂತವ್ರಪ್ಪ. ಅಯ್ಯೋ ಅಯ್ಯೋ ಹಾ ಅಯ್ಯೋ ಅಲ್ಲಿ ನೋಡಿಪ್ಪ ಏನ್ ಹೇಳ್ತಾವ್ರೆ. ಅಯ್ಯೋ ಬೇಡ ಬಿಡಿ, ಈ ಸರಿ ಏನ್ ಹೇಳಿದ್ರೆ ಹೇಳೋದ್ ಬೇಡ. ರಾಣಿ ಬಾ ರಾಣಿ. ಛೇ ಅಮ್ಮಗೆ ಹೆಲ್ಪ್ ಮಾಡ್ಬೇಕು, ತರಕಾರಿ ಕಟ್ ಮಾಡಿ ಬನ್ನಿ ಹೆಚ್ಕೋ. ಗೈಸ್ ಅವರೆಕಾಯಿ ಎಲ್ಲ ತಂದಿದ್ದಾರೆ ನಮ್ಮ ಅವರೆಕಾಯಿ ಪಲಾವ್ ಮಾಡ್ತಿರೋದು ನಮ್ಮ ಮನೇಲಿ. ಅವರೆಕಾಯಿ ಸುಲಿಯೋದು ನಿನ್ ಕೆಲ್ಸ, ತರಕಾರಿ ಈರುಳ್ಳಿ ನಿನ್ ಕೆಲ್ಸ, ಅವರೆಕಾಯಿ ನಿನ್ ಕೆಲ್ಸ, ನಾನು ವ್ಲಾಗ್ ಮಾಡೋದು. ಟೊಮಾಟೊ ನಾನು ಕಟ್ ಮಾಡ್ತೀನಿ. ನಾನು ಅವರೆಕಾಯಿ ಸುಲಿತಾ ಇದ್ದೀನಿ, ನಮ್ಮ ತರಕಾರಿ ಕಟ್ ಮಾಡ್ತಿದ್ದಾರೆ. ಕಷ್ಟ ಇದೆ ಅವರೆಕಾಯಿ ಸುಲಿಯೋದು ಒಂದೊಂದೇ. ನೋಡಿ ಮಲ್ಗ ದಿಂಬೆಲ್ಲ ಹತ್ಕೊಂಡ್ ಬರ್ತಾವ್ರಿ. ತರಕಾರಿ ಕಟ್ ಮಾಡೋದ್ರೆ ದಿಂಬು ಬೆಡ್ಶೀಟ್ ತರ್ತಾವನೆ ಗೈಸ್. ಈಸಿ ಮಾಡಿ ನೀನ್ ಬೇಗ ನೀನ್ ತರಕಾರಿ ಕಟ್ ಮಾಡಲ್ಲ. ಈಸಿ ಕೆಲಸ ಕೊಟ್ಟು ಟಫ್ ಕೆಲಸ ತಗೊಂತ ನಾನು. ಅಲ್ಲ ಸೈ, ನೀನ್ ಎಕ್ಸ್ಪರ್ಟ್ ಇದ್ರಲ್ಲಿ ಕಟ್ ಮಾಡೋದಲ್ಲಿ. ಅವ್ನು ಕೊಟ್ಟಿರೋದೆಲ್ಲ ಕಟ್ ಮಾಡ್ತಾನೆ. ಅದೊಂದು ಹಿಂಗೆ ನಿಂತ್ಕೊಂಡು ಅದು ನೋಡಲ್ಲ ಒಂದು ಬಿಡ್ಸಕ್ಕೆ ಎಷ್ಟು ತಗೊಂಡು ನೋಡಲ್ಲ. ಈಗ ನಾ ಅವ್ನ 10 ಕಾಯಿ ಬಿಡ್ಸಲ್ಲ, ಎಲ್ಲ ಕೆಲಸ ಆಗತ್ತೀನಿ. ಅವ್ನು ಕೆಳಗಡೆ ಒಂದು ಇಟ್ಕೊಂಡು ಈರುಳ್ಳಿ ನೋಡಿಲ್ವ ನೀವು ಕೂರಕ್ ಮುಂಚೆ? ಅದಕ್ಕೆ ಗೈಸ್ ತಲೆ ಮೇಲೆ ಇಟ್ಕೊಂಡ್ರೆ ನೀರು ಬರಲ್ಲ ಅಂತ, ಅದ್ರ ಕೂರಕ್ ಮುಂಚೆ ಕೆಳಗಡೆ ಒಂದು ಈರುಳ್ಳಿ ಇಟ್ಕೊಂಡ ಅವನು. ಕಣ್ಣಲ್ಲಿ ನೀರು ಬರಬಾರ್ದು ಅಂತ. ದಿಂಬಿಟ್ಕೊಂಡ್ರು ನೀರು ಬರಲ್ಲ. ಇತ್ತಂತೆ ನಮ್ಮ ಅಮ್ಮ ನೋಡಿ ದುಡ್ಡು ಉಳ್ಸಕ್ಕೆ ಸುಲ್ದಿರ ತಂದಿಲ್ಲ, ನನಗೆ ಕೆಲಸ ಕೊಟ್ಟವ್ರೆ. 100 ರೂಪಾಯಿ 2 kg ತಂದಿದ್ದೀನಿ, ನಿನಗೆ ಸುಳ್ಯಕ್ಕಾಗಲ್ಲ ಅಂತ ಹೇಳು. ಸುಲ್ದಿರ ತಂದಿದ್ರೆ ಬೇಗ ಆಗೋಗಿರೋದು ಅಂತ ನಾನು. ಬಟ್ ದುಡ್ಡು ಮಿಕ್ಸ್ಬೇಕಲ್ಲ ಗೈಸ್. ನೋಡಿ ಗೈಸ್, ನಮ್ಮ ಅಪ್ಪ ಮಲಗಿದ್ದಾರೆ ಆರಾಮಾಗಿ. ನೋಡಿ ನಾವೆಲ್ಲ ಕೆಲಸ ಮಾಡ್ತಾ ಇದೀವಿ ನೋಡಿ. ಫೈನಲ್ ಟಚ್ ಅಂತ ಅಮ್ಮ ಫುಲ್ ಗರಂ ಆಗ್ಬಿಟ್ಟವ್ರು ನಮ್ಮ ಅಪ್ಪನ ಮೇಲೆ. ನೀವು ಒಂದು ಬ್ಯಾಡ್ ಕಮೆಂಟ್ ನಮ್ಮ ಅಪ್ಪನ ಮೇಲೆ ಹಾಕಿದ್ರೆ ನಮಗೆ ಸಮಾಧಾನ ಆಗೋದು. ಅಲ್ಲಿವರೆಗೂ ನಮ್ಮ ಅಮ್ಮಗೆ ಸಮಾಧಾನ ಆಗಲ್ಲ. ಒಂದು ಬ್ಯಾಡ್ ಕಮೆಂಟ್ ಹಾಕ್ಬಿಡಿ ನಮ್ಮ ಅಪ್ಪಗೆ. ಯಾಕೆ ಅಂಕಲ್ ಹಿಂಗ್ ಮಾಡಿದ್ರಿ? ಬ್ಯಾಡ್ ಕಮೆಂಟ್ ಅಂದ್ರೆ ಬೈಬೇಡಿ ಆಯ್ತಾ. ಯಾಕೆ ಅಂಕಲ್ ಹಿಂಗ್ ಮಾಡಿದ್ರಿ, ಕೆಲಸ ಮಾಡಿ ಅಂಕಲ್, ಯಾಕೆ ಅಂಕಲ್ ಲೇಜಿ ಆಗಿದ್ದೀರಾ, ಅಂಕಲ್ ಲೇಜಿ ಅಂತ ಒಂದು ಕಮೆಂಟ್ ಹಾಕಿ ನಮ್ಮ ದೊಡ್ಡ ಸಮಾಧಾನ ಆಗುತ್ತೆ. ಲೇಜಿ ಅಲ್ಲ, ಬೇಕಾಗಿದ್ದಾಗ ಮನುಷ್ಯ ಬರ್ಬೇಕು ಅಂತ ಹೇಳೋದು. ಈ ಸಮಯದಲ್ಲಿ ಇವಾಗೆಲ್ಲ ಕೂತಿದ್ರಲ್ಲ ಮಾಡ್ತೀವಿ, ಚೆನ್ನಾಗಿರುತ್ತೆ. ನೀವು ಇಲ್ದಾಗ ಮಾಡಿ ಏನ್ ಪ್ರಯೋಜನ? ಹೊಟ್ಟೆ ಹಸಿದಾಗ ಊಟ ಮಾಡ್ಬೇಕು, ಹೊಟ್ಟೆ ತುಂಬ ಊಟ ಕೊಟ್ಟು ಏನ್ ಪ್ರಯೋಜನ? ಗೊತ್ತಾಯ್ತಾ? ಒಂದು ಕಮೆಂಟ್, ಯಾಕೆ ಅಂಕಲ್ ಲೇಜಿ ನೀವು ಅಂತ ಹಾಕಿ. ಆಂಟಿ ಸೂಪರ್ ಹಾರ್ಡ್ ವರ್ಕರ್. ಕ್ಯಾಮ್ರಾ ಮುಂದೆ ಮಾತ್ರ ಏನ್ ಅಂಕಲ್ ಹೈಲೈಟ್ ಅಪ್ಪ. ನಾನು ಅನ್ಸ್ಕೊಂಡಿರೋ ಮಾತೇ ಅಲ್ಲ. ಲೇಜಿ ಫೆಲೋ, ಲೇಜಿ ಆಂಟಿ, ಲೇಜಿ ಮೇಡಮ್ ಅಂತ
ಲೇಸಿ ಆಗ್ತಿದ್ರೆ ನನ್ನ ಮಕ್ಳಿಗೆ ಇಷ್ಟು ದೊಡ್ಡವ್ರು ಮಾಡಿ ಸಾಕ್ತಿದ್ನ ಅದನ್ನ ಅಪ್ಪ ಸಾಕಿದ್ದಲ್ಲ. ಅಲ್ವಾ? ಅವರೆಲ್ಲ ಸಾಕಿದ್ದು. ಅದು ಕರೆಕ್ಟ್, ಅವರೇ ಅಲ್ವಾ ಸಾಕಿದ್ದು. ಎಕ್ಸಾಕ್ಟ್ಲಿ ಕರೆಕ್ಟ್. ಬೇಡಪ್ಪ, ಆತರ ಬೇಡ. ಮನಸ್ಸಿಂದ ಹಾಕ್ಲಿ. ನನ್ಗೆ ಆತರ ಮನ್ಸಿಂದ ಹಾಕಿದ್ದೆ ಅಂದ್ರೆ ಹಾಕಿ. ನಮ್ಮ ಅಪ್ಪನ ಕಮೆಂಟ್ ಹಾಕಿ. ಅಲ್ಲ, ಬಟಾಣಿನೂ ಮಿಕ್ಸ್ ಮಾಡ್ಬೇಕಾ? ಬಟಾಣಿ ಮಿಕ್ಸ್ ಮಾಡ್ಬೇಕಾ? ಗೈಸ್, ನಮಗ್ ಸ್ಕ್ಯಾಮ್ ಆಗಿದೆ ನೋಡಿ. ಇದರಲ್ಲಿ ಒಂದು ಕಾಳಿಲ್ಲ ನೋಡಿ ಗೈಸ್. ಸ್ಕ್ಯಾಮ್ ಆಗಿದೆ ನಮ್ಗೆ, ಸ್ಕ್ಯಾಮ್. ಎಷ್ಟು ಕೋಲ್ಡ್ ಆಗಿದೆ ನೋಡಿ, ಕಣ್ಣಲ್ಲಿ ನೀರು ಬರ್ತಾ ಇದೆ. ಈರುಳ್ಳಿ ಕಟ್ ಮಾಡ್ತಿರೋದಕ್ಕಲ್ಲಪ್ಪ, ಆಮೇಲೆ ಈರುಳ್ಳಿ ದಿಕ್ಕಿ ಅನ್ಕೊಂಬಿಟ್ಟಿರ. ಕೋಲ್ಡ್ ಜಾಸ್ತಿ ಆಗಿದೆ ಗೈಸ್. ಕೂತು ಕೂತು ಟೈಲ್ಸು ಸಕ್ಕತ್ ತಣ್ಣಗಿದೆ. ರಿಯಲ್ ರಾಣಿ ಥರ ಬದುಕ್ತಾಳೆ ನೋಡಿ. ಇವಳು ಜೀವನ ರಿಯಲ್ ರಾಣಿ ಇವಳು. ಗೈಸ್, ನಮ್ಮ ಅಮ್ಮ ಫ್ರೆಂಡ್ಸ್ ಬಂದ್ಬಿಟ್ಟಿದ್ದಾರೆ. ನಾವಿನ್ನೂ ತರಕಾರಿ ಕಟ್ ಮಾಡ್ತಾ ಇದ್ದೀವಿ. ಇಷ್ಟೊತ್ತಿಷ್ಟು ಸುಲಿದಿದ್ದೀವಿ, ಇನ್ನೊಂಚೂರು ಮಿಕ್ಕಿದೆ, ಅದು ಸುಲ್ಬಿಡೋಣ. ಆರಾಮಾಗಿ ರೀಲ್ಸ್ ನೋಡ್ಕೊಂಡು ನೋಡಿ ನಮ್ಮ ಅಪ್ಪ ಇಲ್ಲಿ ಆರಾಮಾಗಿ ಮಲ್ಕೊಂಡು ಹೋಗಿ ಬಂದು ನಮ್ಮ ಫ್ರೆಂಡ್ಸ್. ಬನ್ನಿ ಬನ್ನಿ ಬನ್ನಿ, ಹಾಯ್ ಹಾಯ್. ಚೇರ್ಗಳೇ ಇವಾಗ ಚೇರ್ ಎಲ್ಲ ಬೇಕು ನಮ್ಮ ಮನೇಲಿ. ತರಕಾರಿ ಎಲ್ಲ ಕಟ್ ಆಗಿರೋದನ್ನ ಈಗ ವಾಶ್ ಮಾಡಿ ರುಬ್ಕೋತಾ ಇದ್ದಾರೆ. ನಮ್ಮ ಅವ್ರ ಫ್ರೆಂಡ್ಸ್ ಬೇಗ ಬಂದ್ಬಿಟ್ಟಿದ್ದಾರೆ ಅಂತ ಅವ್ರಿಗೆ ಕೆಲಸ ಕೊಟ್ಬಿಡ್ತಾರೆ. ಅಪ್ಪ ಅವರೇ ಇಲ್ಲಿ ನೋಡಿ, ಅವರಲ್ಲಿ ನನ್ನ ಫ್ರೆಂಡ್ಸ್ ನೋಡಿ, ಬಡ್ಡಿ ಮಕ್ಕಳು ಒಬ್ರು ಬಂದಿಲ್ಲ ಇನ್ನು. ಈಗ ಆನ್ ಆಗುತ್ತೆ, ಮಾಡಿ ಬಿಡಿ ಬಿಡಿ. ಲಾಕ್ ಆಗಿದ್ಯಾ? ಆಗಿದೆಲ್ಲ, ತೋರಿಸಿದೆಲ್ಲ ಮಾಡಿದೆ. ಮಿಕ್ಸಿ ಆನ್ ಆಗ್ತಿಲ್ಲ ಅಂತ ಈಗ. ಅಲ್ಲಿ ನೋಡೋಣ, ಇಲ್ಲದಿಲ್ಲ ವರ್ಕ್ ಆಗ್ತಾನೆ ಅನ್ಸುತ್ತೆ. ಅಲ್ಲ ನೋಡೋಣ, ಅಲ್ಲ ಇಲ್ಲೊಂದ್ಸರಿ ಯಾಕೆ ನೋಡ್ತಾ ಇದ್ದಾರೆ? ವರ್ಕ್ ಆಗ್ತಿಲ್ಲ ಇದೂ. ಮಿಕ್ಸಿ ಆನ್ ಆಗ್ತಿಲ್ಲ ಅಂತ ವಿಡಿಯೋ ಕಾಲ್ ಮಾಡಿದ್ದೀವಿ. ಹಾಂ, ಲಾಕ್ ಆಗಿದೆ. ಇದು ಲಾಕ್ ಆಗಿದೆ. ಆಗಿದೆ ಕಣೋ. ಕ್ಯಾಪ ಆಯ್ತಾಯ್ತು, ಓಕೆ ಓಕೆ, ಥ್ಯಾಂಕ್ ಯು. ಮಿಕ್ಸಿ ನಿಮಗೆ ಸಲು. ಇಲ್ಲಿ ನೋಡಿ, ಇಲ್ಲಿ ನೋಡಿ, ಅವ್ರ ಫ್ರೆಂಡ್ ಕೈಲೆಲ್ಲ ಮಾಡಿಸ್ತಾರ ನೋಡಿ. ಅಲ್ಲಮ್ಮ, ನಾನು ಇಲ್ಲಿ ಕ್ಲೀನ್ ಮಾಡ್ತಿದ್ದೀನಿ ಪಾಪ. ಅವಳು ಎಲ್ಲ ರುಬ್ಬಿ ಎಲ್ಲ ಮಾಡಿಕೊಟ್ಟೆ ಪಾಪ. ಅವಳು ಮಾಡ್ತೀನಿ ಹೋಗಿ ಪಾಪ. ಆಂಟಿ ಬೇಗ ಕರ್ದಿರೋದು ಇದಕ್ಕೆ, ಅಡ್ಗೆ ಆಗಕ್ ಮುಂಚೆ. ನಾವೆಲ್ಲ ಹೇಳಿದ್ 6 ಗಂಟೆಗೆ ನಮ್ಮ ಫ್ರೆಂಡ್ಸ್ಗೆ. ಸುಳ್ಳು. ಅವ್ರು ಏನಂದ, ಫಸ್ಟ್ 1 ಗಂಟೆ ಕರ್ಬಿಡಿ ಅಂದ. ಲೇ, ಇಲ್ಲೇ 12:30 ನಾವ್ ಈಗ ನಾಷ್ಟ ಮಾಡ್ತಾ ಇದ್ರಿ ಅಂದೆ. 2:30 ಬರಕ್ ಹೇಳ ಮಮ್ಮಿ ಅಂದ. ಇಲ್ಲ, ನಾವು ನಮ್ಮ ಫ್ರೆಂಡ್ಸ್ ಯಾಕೆ ಬಂದಿಲ್ಲ ಮತ್ತೆ? 6 ಗಂಟೆಗೆ ಬರ್ತಾರೆ ನೋಡಿ. 6 ಗಂಟೆಗೆ ನನ್ ಫ್ರೆಂಡ್ಸ್ ಎಷ್ಟೋ ಬೆಟ್ರ್ ಪಾಪ. ಇಷ್ಟ ಬಂದ್ ಮಾಡ್ತಾರೆ, ಬರ್ತಾಳೆ ತಿನ್ನಕ್ಕೆ. ಕೆಲ್ಸಕ್ಕಲ್ಲ. ಈಗ ಹೋಗಿ ಪ್ಲೇಟ್ಸ್ ತೊಗೊಂಬರಕ್ಕೆ ಹೋಗ್ತಾ ಇದ್ದೀವಿ. ಬೆಂಗಳೂರು ಇದ್ದೀವ, ಕಾಶ್ಮೀರ ಇದ್ದೀವ, ಅರ್ಥ ಆಗ್ತಿಲ್ಲ. ಚಳಿ, ಮೂಗು, ಲಿಟ್ರಲಿ ನನ್ನ ಕೈಲಿ ಆಗ್ತಾಯಿಲ್ಲ ಗೈಸ್. ಮೇ ಬಿ ಇವತ್ತು ನೈಟ್ ಇಲ್ಲ ನಾಳೆ ಬೆಳಗ್ಗೆ. ಇವತ್ತು ನೈಟ್ ಆಗಲ್ಲ, ಟಾಸ್ಕ್ ಅಂದರೆ ಟಾಸ್ಕು. ನಾಳೆ ಬೆಳಗ್ಗೆವರೆಗೂ ಎದ್ದು ಬೆಳಗ್ಗೆ ಹೋಗ್ಬೇಕು. ಹಾಂ, ಕೆಲಸ ಮಾಡಿ ಅಂದರೆ ಆರಾಮಾಗಿ ಸುತ್ತಾ ಇದ್ದೀರಲ್ಲಪ್ಪ ನೀವು. ಗೈಸ್, ಇದೆ ಪ್ಲೇಟ್ಸ್ ತೊಗೊಂಡು ಹೋಗಕ್ಕೆ ಬಂದಿದ್ವಿ, ತೊಗೊಂಡು ಹೋಗ್ತಾ ಇದ್ದೀವಿ. ಗೈಸ್, ಮಳೆ ಸ್ಟಾರ್ಟ್ ಆಗೋಯ್ತು ಗೈಸ್. ಸೀಟ್ ಬೇರೆ ಒದ್ದಾಗ್ಬಿಟ್ಟಿದೆ ಇಲ್ಲಿ. ಹಾಂ ಗೈಸ್, ಘಮ ಘಮ ಅಂತಿದೆ. ಓ, ಆಗಲೇ ಬ್ಯಾಟಿಂಗ್ ಸ್ಟಾರ್ಟ್ ಆಗ್ಬಿಟ್ಟಿದೆ. ಟೇಸ್ಟ್ ಚಿಕ್ಕ ಪ್ಲೇಟಲ್ಲಿ ನಮ್ಮ ಅಮ್ಮನ ಹಾಕೊಂಡು ಆಗ್ಲೇ ಬ್ಯಾಟಿಂಗ್ ಮಾಡ್ತಾವ್ರು ನೋಡಿ. ಬೇಡ ಬೇಡ, ತಿನ್ನಿ, ನಮ್ಗೆ ಇಷ್ಟ ಆಗಲ್ಲ. ಓ, ಮಿಸ್ಟರ್ ಟುಮ್ ರಾಣಿನ ತಪ್ಕೊಂಡು ಆರಾಮ ಮಲ್ಕೊಂಬಿಟ್ಟವ್ರು ನೋಡಿ ಇಲ್ಲಿ. ಪಲಾವ್ ರೆಡಿ, ಬೋಂಡಾ ರೆಡಿ, ಪಲಾವ್ ರೆಡಿ, ಮೊಸರು ಬಜ್ಜಿ ಅಲ್ಲಿದೆ. ಮೊಸರು ಬಜ್ಜಿ ಹೆಂಗೆ? ಎರಡು ಸರಿ ಮಾಡಿದ್ರೆ ಒಂದೇ ಪಾತ್ರೆ ಮಾಡಿದ್ರ? ಎರಡು ಸರಿ ಮಾಡಿದ್ರ? ಬರ್ ಎರಡು ಡಿಫ್ರೆಂಟ್ ಪಲಾವಾ? ನಮ್ಗೆ ಕುಕ್ಕರ್ದು ಕೊಡಿ ಸಾಕು. ಟುಮ್. ಹಾ ರಾಣಿ, ಏನ್ ಮಲ್ಗಿದ್ಯಾ ರಾಣಿ? ಕುಚು. ಬಾಯ್, ಥ್ಯಾಂಕ್ ಯು. ಜಾಮೂನ್ ತಿಂದಿರ ಹೋಗ್ತಾ ಇದಾರೆ. ನಮ್ಮ ಕಷ್ಟಪಟ್ಟು ಮಾಡಿರೋ ಜಾಮೂನು. ಬನ್ನಿ, ಕಷ್ಟಪಟ್ಟು ಇಲ್ಲಿ ಟಿನ್ನಲ್ಲಿದೆ ನೋಡಿ. ಇಲ್ಲಿ ನಮ್ಮ ಮಾಡಿರೋ ಜಾಮೂನ್ ಕಷ್ಟಪಟ್ಟು ಮಾಡಿರೋದು. ಸ್ಪೂನ್ ನಮ್ದು ಸ್ವಲ್ಪ ಸ್ಪೂನ್ ಇಲ್ಲ, ಬಜೆಟ್ ಫ್ರೆಂಡ್ಲಿ.
ನಮ್ ಜೀವನ ಹಂಗೆ ತರ್ತಾನೆ ಪಾಪ ಬಜೆಟ್ ಫ್ರೆಂಡ್ಲಿ ಸ್ಪೂನ್ ಇಲ್ಲ ಗೈಸ್. ನಮ್ಮ ಅಕ್ಕ ಫ್ರೆಂಡ್ ಕೃಪಾ ಅವ್ರು ಬಂದಿದ್ದಾರೆ. ನಮ್ಮ ಫ್ರೆಂಡು ಆಮೇಲೆ ನಮ್ಮ ಅಕ್ಕ ಫ್ರೆಂಡ್ ರೋಲ್ ನಮ್ಮ ಬಂದಿದ್ದಾರೆ. ಈಗ ನಮ್ಮ ಸಾಯಿಲ್ ಫ್ರೆಂಡ್ ಇನ್ನೂ ಬಂದಿಲ್ಲ. ನನ್ನ ಫ್ರೆಂಡ್ಸ್ ಅಂತೂ ಕಾಣೆ ಆಗ್ಬಿಟ್ಟವ್ರೆ, ಬಂದೇ ಇಲ್ಲ. ಬರ್ತಾರೆ ನೋಡೋಣ. ಇವನೇ ಎಲ್ಲ ಮಾರು ಮಲ್ದಂಗೆ ಮಲ್ಗವ್ ನೋಡಿ ಇಲ್ಲಿ ಹೆಂಗಿದೆ ಅಂತೇಳಿ ನಿಮ್ಮ ಅವರೇ ಮಾಡಿರೋದು. ಸೂಪರ್ ಆಗಿದೆ ಬಟ್ ಸೈಜ್ ಚಿಕ್ಕದಾಗಿದೆ. ಎಲ್ಲ ಮುಗಿಸಿ ಎಲ್ಲ ಮುಗಿದ್ಮೇಲೆ ಬಂದ್ಬಿಟ್ಟು ಇವಾಗ ನೋಡಿ ಹೆಂಗ್ ಬ್ಯಾಟಿಂಗ್ ಮಾಡ್ತಾಳೆ ನಮ್ಮ ಅಕ್ಕ ಆಗ್ಲೇ. ನನಗೂ ಸ್ವಲ್ಪ ಸುಮ್ಮನೆ ನಿಂತಿಲ್ವ ಅಲ್ಲಿ ಬಜ್ಜಿ ತಿನ್ಕೊಂಡು. ಸ್ವೀಟ್ ಮಾಡಕ್ ನಮ್ಮ ಅಮ್ಮ ಕಷ್ಟ ಆಗುತ್ತೆ ಅಂತ ನಾನೇ ತರಿಸ್ಬಿಟ್ಟೆ. ಸಿಮಾಸೋನು ಹೆಂಗ ಅನಿಸ್ತಿದೆ? ಏನೋ ಕೆಲಸ ಮಾಡದೆ ಬಂದು ತಿಂತಿರೋದಕ್ಕೆ ತುಂಬಾ ಚೆನ್ನಾಗಿ ಅನಿಸ್ತಿದೆ. ಖುಷಿ ಆಗ್ತಿದೆ. ಖುಷಿ ಆಗ್ತಿದೆ. ಅಮ್ಮನ ಕೈಯಲ್ಲಿ ಅಡ್ಗೆ, ನಮ್ಮಮ್ಮ ಅಡ್ಗೆ ಮಾಡಿರೋ ತಿಂತಾ ಇದ್ರು. ಯಾಕೆ ನಮ್ಮ ಅಮ್ಮ ಮಾಡಿರೋದು ಯಾವತ್ತು ತಿಂದೇ ಇಲ್ವಾ? ಈ ತರ ಆ ಥರ ಮಾಡಿರೋದು ಹೆಲ್ಪ್ ಮಾಡಿ ನಮ್ಮಮ್ಮಗೆ ಹೆಲ್ಪ್ ಮಾಡಿದ್ದಾರೆ ಅವರು. ಇಬ್ರು ಸೇರ್ ಮಾಡಿರೋದು. ಇಲ್ಲ ಅಂದ್ರೆ ಕಷ್ಟ ಆಗ್ತಿತ್ತು. ಹಂಗಲ್ಲ, ಇವಾಗ ಮಾಡಿದ್ರೆ ಅನ್ನ ಸಾಂಬಾರ್ ಮೊಟ್ಟೆ ಎಲ್ಲ ಮಾಡ್ತಿದ್ದಲ್ಲ, ಇದು ಪಲಾವ್, ವೆಜಿಟೇಬಲ್ ಪಲಾವ್, ಇಕ್ಕಿನ ಬೇಳೆ ಹಾಕ್ಬಿಟ್ಟು ಮೊಸರು ಬಜ್ಜಿ, ಬೋಂಡಾ, ಹಬ್ಬದ ಊಟ. ಇಕ್ಕಿನ ಬೇಳೆ ಮಾಡಿಸ್ಕೊಂಡು ಕೃಪಾ ಅವ್ರೆ ಹೆಂಗಿದೆ ಊಟ? ಸಡನ್ ಆಗಿ ಇಟ್ಬಿಟ್ರೆ ನಾನು ಏನೋ ಹೇಳಿ. ಅವರಕ್ಕೆ ಸುಳ್ದಿದ್ದು ನಾನೇ. ಚೆನ್ನಾಗಿದೆಯಾ? ಸಮೀರ್, ಈರುಳ್ಳಿ ತರಕಾರಿ ಕಟ್ ಮಾಡಿದ್ದು ಸಾಹಿಲ್, ಪುದೀನ, ಕೊತ್ತಂಬರಿ, ಬೆಳ್ಳುಳ್ಳಿ, ಶುಂಠಿ ಎಲ್ಲ ಕಟ್ ಮಾಡಿದ್ದೆ ನಾನು. ನೋಡಿ ಗೈಸ್, ಗೆಸ್ಟ್ ಬಂದ್ರು. ಮಗ ನೀನ್ ಏನ್ ಮಗ ನೀನು? ಟೈಮ್ ಸೆನ್ಸ್ ಸ್ನಾನ ಮಾಡ್ಕೊಂಡ್ ಬಂದ. ಪ್ರೌಡ್ ಆಫ್ ಯು ಮಗ. ಹಾಯ್, ಬನ್ನಿ. ಅದಕ್ಕೆ ಸ್ವೀಟ್ ತಂದಿದ್ದೀರಾ, ಖುಷಿ ಆಯ್ತು. ಓಹೋ, ಪೇಡ ತಂದಿದ್ದಾರೆ. ಪೇಡ ಥ್ಯಾಂಕ್ ಯು. ಒಂದ್ ನಿಮಿಷ ಚಾಪೆ ಇಲ್ಲ, ಎಲ್ಲಾದ್ರೂ ಇಲ್ಲೆಲ್ಲಾದ್ರೂ ಕುತ್ಕೋಬೇಕು. ಇಲ್ಲಿ ಸೋಫಾ ಮೇಲೆ ಒಬ್ರು ಕೂರ್ಬೋದು, ಇಲ್ಲೊಬ್ರು ಕೂರ್ಬೋದು. ಏ ಮಗ, ನೆಲದ ಮೇಲೆ ಕೂರ್ಬೇಡ, ಸಕ್ಕತ್ ಕೊಂಡಿದೆ. ಇದ್ರ ಮೇಲೆ ಕೂರ್ಕೋ ಬಾ. ಇಲ್ಲಿ ಪಕ್ಕದಲ್ಲಿ ಯಾರು ಇಲ್ಲ. ಫೋನ್ ಹುಡುಕ್ತವನೇ ಕೆಳಗೆ ಹುಡುಕ್ತವನೆ ಅನ್ಕೊಂಡ. ಜೋಕ್ ಮಾಡ್ತೀಯ, ಜೋಕ್ಲೆಸ್ ಜೋಕ್. ನಿಜವಾಗ ಹುಡುಕಿ ನೋಡಿ ಹಂಗೆ ಅನ್ಕೊಂಡೆ ನಾನು. ಎಲ್ಲರೂ ತಿಂದ್ಮೇಲೆ ನಾನಂತೂ ಆರಾಮಾಗಿ ಮಲ್ಕೊಂಡ್ಬಿಡ್ತೀನಿ. ಇಷ್ಟೇ ಇವತ್ತಿನ ಕತೆ ಗೈಸ್. ನನ್ನ ಫ್ರೆಂಡ್ ಪೇಡ ತಗೊಂಬಂದ, ನಮ್ಮ ಅಕ್ಕ ಫ್ರೆಂಡ್ ಏನೂ ತಂದಿಲ್ಲ ನಮ್ಮ ಮನೆಗೆ. ಇಟ್ಸ್ ಓಕೆ, ನಾವೇನು ಎಕ್ಸ್ಪೆಕ್ಟ್ ಮಾಡ್ತಿಲ್ಲ ತರಬೇಕು ಅಂತೇನಿರ್ಲಿಲ್ಲ. ಅಯ್ಯೋ, ಹಾಕಿದ್ಲಪ್ಪ ಜಾಮೂನ್ ನೀರು ಹಾಕಿದ್ಲು ಗೈಸ್ ಇವಳು. ಅಯ್ಯೋ ಪಾಕ, ಇದು ಒರ್ಸ್ಬೇಕು. ರಾಣಿ ಇರು. ರಾಣಿ ಹೋಗಿ ಆ ಕಡೆ. ಫೈನಲಿ ನಮ್ಮ ಅಕ್ಕನ ಕೆಲಸ ಮಾಡಿದ್ರೆ ಆಯ್ತು. ಇಲ್ಲಿ ಇದೆಲ್ಲ ಶುಗರ್ ನೀರಿದೆ. ಇಲ್ಲಿ ಇಡೀ ಮನೆ ಒರೆಸ್ತಾವಳಲ್ಲ ನಮ್ಮ ಅಕ್ಕ. ವೆರಿ ನೈಸ್. ಮನೀಶ್ ಬಂದಿದ್ದಾರೆ ಊಟಕ್ಕೆ. ಇದು ಚೆಲ್ಲಿದ್ದಾರೆ. ಹಾಯ್ ವೆಲ್ಕಮ್. ಫೈನಲಿ ಇವನು ಬಂದಿದ್ದಾನೆ. ಓ, ದೇವಸ್ಥಾನಕ್ಕೆ ಹೋಗಿ ಬಂದ ಚಿನ್ನ. ವೆರಿ ಗುಡ್. ಹಾಯ್ ಕಾಲಿದೆ ಬಂದ. ಹಾಯ್ ಪೂಜಾ ಅವರೇ. ಹಾಯ್, ಬನ್ನಿ ಪಲಾವ್ ತಿನ್ನೋಣ. ಕಾವ್ಯ ಅವ್ರು ಬಂದಿದ್ದಾರೆ. ಕಾವ್ಯ ಅವರೇ ಹಾಯ್ ಹೇಳಿ. ಬನ್ನಿ ಊಟ ಮಾಡೋಣ. ಗೈಸ್, ಮೇಲ್ ಕೂತಿದ್ದ, ಕ್ಯಾಮ್ರಾ ಮಾಡಿದ್ರೆ ಕೆಳಗೆ ಕೂತ್ಕೊಂಡ್ಬಿಟ್ಟ. ಭಯ ಹೆಂಗಿಟ್ಟಿದ್ದೀನಿ ನೋಡಿ. ಕೆಳಗೆ ಕೂರಲ್ಲ ನೀನು. ಇರೋ ಒಣಗ್ಲಿ ಇರೋ. ಗೈಸ್, ಸೊ ಈಗ ಊಟ ಮಾಡೋ ಟೈಮ್. ಫೈನಲಿ ಎಲ್ಲರೂ ಬಂದಾಯ್ತು, ಊಟ ಮಾಡೋಣ. ನೋಡಿ ಗೈಸ್, ಇಷ್ಟು ನನ್ನ ಕೈಲಿ ಅಷ್ಟು ಅವರೆಕಾಯಿ ತುಳಸಿ ಎಷ್ಟು ಬಿಟ್ಟವ್ರು ನೋಡಿ. ನಮ್ಮ ಇಷ್ಟು ಹಂಗೆ ಬಿಟ್ಟವ್ರೆ. ಇಕ್ಕಿನ ಬೇಳೆ ಸಾರು, ಚಿಕನ್ ಮಟನ್ ಹಾಕಿ ಸಕ್ಕತ್ತಾಗಿರುತ್ತೆ. ಅದು ನನ್ನ ಕೈಲಿ ಯಾಕೆ ತುಳ್ಸಿದ್ರಿ ಇವತ್ತು? ಅಲ್ಲ, ನೀವೆಲ್ಲ ಕೆಲಸ ಮಾಡೋಣ ಮಾಡಿದೆ. ಇದು ಹಾಕೇ ಇಲ್ವಾ? ಕೈ ತೊಳ್ಕೊಂಬಿಡೋಣ ಗೈಸ್. ಈ ಪ್ಲೇಟ್ ತೊಳ್ದಿಲ್ಲ ಅಂದ್ರೆ ಅದ್ರಲ್ಲಿ ಮರಳಿರುತ್ತೆ. ನಾನಂತೂ ತೊಳ್ಕೊಂಡು ತಿಂತೀನಪ್ಪ. ಸೀರಿಯಲ್ ನೋಡ್ಕೊಂಡು ಅಡುಗೆ ಮಾಡ್ತಿರೋದು ನೋಡಿ. ನೀವು ಬ್ಯಾಟಿಂಗ್ ಮಾಡೋಣ ಈಗ. ಆಂಟಿ, ನೀವು ಅಡಿಗೆ ಪಲಾವು, ಮೊಸರು ಬಜ್ಜಿ, ಮತ್ತೆ ಬೋಂಡ. ಏನ್ ಮಗ? ಆಂಟಿ ಅಡಿಗೆ ಮಾಡೋದಕ್ಕೆ ಮಳೆನೇ ಬಂದಿದೆ. ಮಗ, ನಮ್ಮ ಅಮ್ಮ ಪ್ಲೇಟಲ್ಲಿ ಯಾರು ಹಾಕ್ಬಿಡ್ತಾರೆ, ಹುಷಾರು. ನಿನ್ ಪ್ಲೇಟ್ ಮಾತ್ರ. ನೋಡ್ದಾ ನೀನು ಅವ್ರು ಗುರ್ತಿದ್ದಕ್ಕೆ ಜಾಸ್ತಿ ಹಾಕ್ಬಿಟ್ರು. ಖಾರ ಇದೆಯಾ? ಗೈಸ್, 2 ಪಲಾವ್ನ ಮಿಕ್ಸ್ ಮಾಡ್ತಿದ್ದಾರೆ ಇವಾಗ, ಸೇಮ್ ಅನ್ಸ್ಲಿ ಅಂತ. ಆಂಟಿ 4 ಸಲ ಕೇಳಿದೆ ಆಂಟಿ ಮೊಸರು ಬಜ್ಜಿ ಹಾಕಿ. ಇವೆಲ್ಲ ತಿನ್ರಿ, ನೀವೆಲ್ಲ ಬದುಕಿದ್ರೆ ಆಮೇಲೆ ನಾನು ತಿಂತೀನಿ. ಊಟ ಯಾರು ಮಾಡಿದ್ ಗೊತ್ತಾ? ನಮ್ಮ ಅಪ್ಪ ಹಂಗ ಹೇಳಿದ್ರ? ಯಾಕೆ ಸುಳ್ಳು ಹೇಳ್ತೀನಿ? ಚೆನ್ನಾಗಿ ಹೇಳ್ತಿದ್ದೆ. ನಮ್ಮ ಅಪ್ಪ ಸೀನಿಯಲ್ ಹಂಗ ಹೇಳಕ್ ಲೈ. ನೀನ್ ಹೇಳ್ಬಿಟ್ಟು ಸುಳ್ಳು ಹೇಳ್ತೀನಿ. ನಾ ಅಮ್ಮ ಮಾಡಿರೋಕೆ ಊಟ ತಿಂದು ನಾ ಅಮ್ಮ ಬಗ್ಗೆನೇ ಮಾತಾಡ್ತಿಲ್ಲ ಲೈ. ನಾನ್ ಮಾತಾಡಿಲ್ಲ.
ಪಾನಿ ಪಾನಿ ನಾ ಅಪ್ಪ ಅಮ್ಮನ ಮಧ್ಯೆ ಜಗಳಾಡಕ್ ಬಂದಿದ್ದೇನೋ. ಇಲ್ಲೆಲ್ಲ ಒಂದೇ ಚಿಕ್ಕ ಮನೆ ಏನ್ ಕೇಳಿದ್ರೆ ಈಗ ಕೇಳಿಸುತ್ತೆ ನೀನ್ ಈ ತರ ಮಾತಾಡ್ತಾ ಗೊತ್ತು ನಮ್ಮ ಅಮ್ಮ ಈ ತಟ್ಟಲ್ಲಿ ವಿಷ ಹಾಕೊಡೋರು ಪಲಾವ್ ಕೊಟ್ಟವ್ರೆ. ಅಂತ ಕೆಲಸ ಮಾಡಲ್ಲ. ಚೆನ್ನಾಗಿದ್ಯಾ ಮಗ? ಚೆನ್ನಾಗಿದೆ ಚೆನ್ನಾಗಿಲ್ಲ ಅಂತ ಹೇಳಿ ನೋಡು. ಹೇಳಿ ನೋಡು ಒಂದ್ಸರಿ. ಚೆನ್ನಾಗಿದೆ ಅಂತ ಹೇಳ್ಬೋದು. ಚೆನ್ನಾಗಿಲ್ಲ ಅಂತ ಹೇಳಿ ನೋಡು. ತುಂಬಾ ಚೆನ್ನಾಗಿದೆ. ಮೊದಲು ತುಂಬಾ ಅದಕ್ಕೆ ಚೆನ್ನಾಗಿದೆ. ಏನ್ ಕಣ್ಣಲ್ಲಿ ಆ ತರ ಭಯ ಇಟ್ಕೊಂಡು ಹೇಳ್ತಾ ಇದ್ರು ಚೆನ್ನಾಗಿದೆ ಅಂತ. ಜಾಮೂನ್ ತುಂಬಾ ಚೆನ್ನಾಗಿದೆ ಆಂಟಿ. ಆಂಟಿ ಜಾಮೂನ್ ತುಂಬಾ ಚೆನ್ನಾಗಿದೆ. ರಾತ್ರಿ ಕೂತ್ಕೊಂಡು ಎಷ್ಟೊತ್ತು 12-1 ಗಂಟೆ ಆಯ್ತು ನಾವು ಮಾಡಕ್ಕೆ. ಅದು ಬಾಕ್ಸ್ ಅಲ್ಲಿ ಹಾಕಿರೋದು ಅಷ್ಟೇ, ಬಾಕ್ಸ್ ಇಲ್ಲ ಅಂತ. ನೋಡಿ ಇವ್ನು ಆಗ್ಲೇ ಹೊಡಿಸ್ತವ್ನೆ ಜಾಮೂನ್ನ. 8 ಜಾಮೂನ್ ತಿಂದೆ ಕಣ. 8 ಜಾಮೂನ್ ತಿಂದ. ಕಮ್ಮಿ ಆಗಿದೆ. ನನ್ಗೆ ಗೊತ್ತು. ಜಾಮೂನ್ ಚೆನ್ನಾಗಿದೆ ಅಂತ ಇವನು. ಅವ್ರು ಹೇಳಿದ್ದು ಆಂಟಿ ಟಿನ್ಗೆ ಹಾಕಿಟ್ಟಿದ್ದಾರೆ ಅಂತಂದ್ರು ಅದಕ್ಕೆ ಚೆನ್ನಾಗಿದೆ ಅಂದೆ. ಕೇಳೋಣ. ಗೈಸ್ ಬಿಸಿ ಬಿಸಿ ಬಜ್ಜಿ ಮಾಡ್ಕೊಂಬಂದು ಕೊಡ್ತಾವಳು ನಮ್ಮ ಅಕ್ಕ. ಬೋಂಡ ಸಾರಿ. ಸ್ಪೂನಲ್ಲೋ ಸ್ಪೂನ್ ಒಳಗೆ ಹಾಕ್ಬಿಟ್ಟ ಗೈಸ್ ಇವನು. ಜಾಮೂನು ಖಾರಕ್ಕೆ ಇಲ್ಲ ನಾವು ಜಾಮೂನ್ ಅಂತ ಇದ್ರೆ ಸ್ಪೂನ್ ಒಳಗೆ ಹಾಕ್ಬಿಟ್ಟವ್ರೆ ಗೈಸ್. ಇನ್ನೊಂದು ಬೋಂಡ ಬಂದಿದ್ದು ನೋಡಿ ಹೆಂಗೆ ಅಟ್ಯಾಕ್ ಮಾಡ್ತಾವ ನೋಡಿ. ಅಲ್ಲಿ ನೋಡಿ ನೋಡಿ ಅಟ್ಯಾಕ್ ನೋಡಿ. ನಿಮ್ಗೇನ್ರೋ ಪೂಜಾ ಅವರೇ, ಜಾಮೂನ್ ಆ ತರ ನೀವು ಆಚೆ ಇಟ್ಕೊಂಡ್ರೆ ಇಲ್ಲಿ 2 ಮಾನ್ಸ್ಟರ್ಗಳ ತರ ಕಾಯ್ತಾ ಇದಾರೆ. ಕೈಯಲ್ಲಿ ಇಟ್ಕೊಂಡಿದ್ದೀನಿ. ಇಲ್ಲಿ ಮೊಸರು ಬಜ್ಜಿ ಖಾಲಿ ಆಗ್ಬಿಟ್ಟಿದೆ. ನಮ್ಮ ಅಪ್ಪ ಮೊಸರು ತರಕ್ ಹೋಗಿ ಅರ್ಧ ಗಂಟೆ ಆಯ್ತು. ನಮ್ದು ಊಟ ಖಾಲಿ ಆಗೋಯ್ತು. ಪೇಡ ಸರ್ವ್ ಮಾಡ್ತಾ ಇದೀವಿ. ಜಾಮೂನ್ ಖಾಲಿ ಆಯ್ತು ಅಂತ. ಮಗ ಇನ್ನೊಂದ ನಾನು ನಿನ್ ಫ್ರೆಂಡ್ಸ್ ಅಲ್ವಾ ಮಗ? ನಾನು ನಿನ್ ಇದಲ್ವಾಣ ಅಂತ ಏನು ನಾನು ಇದಲ್ವಾಣ. ಖಾರಕ್ಕೆ ಬೀನ್ಸು ಮೆಣಸಿನ್ಕಾಯಿ ತರ ಕಾಣ್ತಾ ಇದೆ. 7 ಅಪ್ ಕೊಡ್ತಾನೆ ಇಲ್ಲ. ಎತ್ಕೊಡ್ಬೇಕು ಯಾರಿಗೆ ಅಂತ. 7 ಅಪ್ ಅಂತ ಕೊಡ್ಬೇಕಾ ಸ್ವಲ್ಪ ಇವನ್ಗೆ? ಹಂಗೆ ಫಸ್ಟ್ ಕೊಡು. ಅವ್ನಿಗೆ ಕೊಡ್ತೀಯ? ಗ್ಲಾಸ್ ಅಲ್ಲಿ ನೀರ್ ಹಾಕಿ ಕೊಟ್ಬಿಟ್ಟ ಅವನೇ. 7 ಅಪ್ ಇನ್ನೂ ಸಿಕ್ಕಿಲ್ಲ. ಅರ್ಧ ಗಂಟೆಯಿಂದ 7 ಅಪ್ ಅಂತ ಅವನೇ. ಸಮಾಧಾನ ಆಯ್ತೇನೋ? ಎಲ್ಲಾರ್ದು ಆಯ್ತೇನೋ. ಒಬ್ಬ ತಿಂತಾನೆ ಹೋದಾನೆ. ಏನೋ ಶಬಾಷ್ ಮಾಡ್ತಾ ಇದೀನೋ ಲೈ ಮಗ. ನಾನು ಏನ್ ಮಾಡ್ದೆ ಮಗ? ಹಿಂಗಂದೆ ಗೊತ್ತು ಮಗ ನೀನು ಹಿಂಗಂದೆ. ಹಿಂದೆ ಕಡೆ ಇತ್ತು. ಇವನು ಸಾಯಿಲ್ ಕಳ್ದಾಕಿದ್ ಇವ್ರೆ ಅಂತೆ ನೋಡಿ. ಸೋನುಗೆ ನೋಡ್ಕೊಂತ ಇದ್ವಿ. ಅವಳು ಬಂದಾಗಲ್ಲ ಅವಳೆ ಪಾಪ. ಅವಾಗ ಎಂತ ಮಾತಂದ್ಬಿಟ್ಟು ನಿಮ್ಮ ಅಣ್ಣ. ಮ್ಯಾಜಿಕ್ ಮಾಡ್ತಾನೆ ನೋಡಿ ಸಾಯಿಲ್. ಗೈ ಸಾಯಿಲ್ ಕಡೆಯಿಂದ ಲೋಕಿ ಅವ್ರು ಬಂದಿದ್ದಾರೆ. ಲೋಕಿ ಅವರೇ ನಮಸ್ಕಾರ. ಆರಾಮ? ಚೆನ್ನಾಗಿದ್ದೀರಾ? ಏನ್ಪಾ? ಏನೋ ಒಂದು ಸಿಕ್ಕಿದೆ, ಒಂದು ವೀಕ್ನೆಸ್ ಮತ್ತೆ ಅದು ಸ್ಟೋರಿ ಸಿಕ್ಕಿದೆ. ಯಾರು ಶಶಾಂಕ್? ನನ್ಗೂ ಗೊತ್ತಿಲ್ಲ, ಅವ್ರ ಅಪ್ಪ ಹೇಳಿದ್ ನನಗೆ. ಹೌದಾ? ಓ, ನಿಮ್ ಸ್ಕೂಲ್ ಲವ್ ಸ್ಟೋರಿ ಬಗ್ಗೆ ಹೇಳ್ಬಿಟ್ರಾ ಮಗ? ನಿಮ್ ಸ್ಕೂಲ್ ಲವ್ ಅದಕ್ಕೆ ನಿಮಗ್ ಗೊತ್ತಿಲ್ಲ, ನಮಗ್ ಗೊತ್ತು ಅಂತ ಆಮೇಲೆ ಹೇಳ್ತೀವಿ ಬಿಡಿ. ಈಗಿಂದ ಫ್ರೆಂಡ್ಸ್ ಅಲ್ಲ ಹೌದಾ? ಆ ವಿಷಯ ಹೇಳಿರಲ್ಲ ಬಿಡು ನೀನು. ಇವನು ಹೇಳಿಲ್ಲ ಒಂದೊಂದು ಟ್ಯೂಷನ್ದು. ಹೇಳಿದ್ದೇನೋ ನೀನದು? ಅಲ್ಲ, ಇವನು ಒಂದ್ ವಿಷಯ ಹೇಳಿಲ್ಲ. ಹೇಳೋ ದೇವರಣ್ಣ ಹೇಳಿದ್ಯಾ ಅಂತ ಹೇಳೋ. ಪೂಜಾ ಅವರೇ, ಧೈರ್ಯವಾಗಿರೋದು ಇವರು, ನೀವು ಧೈರ್ಯವಾಗಿಲ್ಲ. ಯಾಕೆ? ಅವ್ರು ಬಿಡಿ, ನೀವ್ಯಾಕೆ ಧೈರ್ಯವಾಗಿಲ್ಲ? ಎಲ್ಲ ಹೇಳಿ.
ಎಲ್ಲ ಹೇಳಿದನಾ? ನಿಮ್ಮ ಹತ್ರ ಬಂದ್ಬಿಟ್ಟು ಸುಮ್ನೆ ಇರೋ ಅಂತ ಇರೋದಿಲ್ಲ, ಯಾಕೋ ನನ್ ಕಡೆ ಬರ್ತೈತೆ ಆದಿದ್ದು. ಇಡೋ ದೇವರಾಣಿ ಇಡಲೇ ಇಡೋ. ದೇವರಾಣಿ ಎಲ್ಲ ಹೇಳಿದೀನಿ. ಏಯ್ ನನ್ನ ನೋಡ್ಬಿಟ್ಟು ಹೇಳಲೇ. ದೇವರಾಣಿ ಎಲ್ಲ ಹೇಳಿದೀನಿ. ಹಾಸ್ಪಿಟಲ್ ಹೇಳಿದನಾ? ನರ್ಸ್ ಕಾಣಾಕಿದ್ದು. ಇವ್ರು ಅಂಟಿದ್ದಾಗಿದ್ದಲ್ಲ. ಇಲ್ಲ ಇಲ್ಲ ಇವ್ರು ಅಂಟಿದ್ದಾದಾಗ. ಏಯ್ ಪಾಪ ಜೋಕು. ಆಂಟಿ ಚೆನ್ನಾಗಿ ಕಾಣಾಕ್ಬಿಟ್ರೆ ಅದು ಇಲ್ಲಿ ವರ್ಕ್ ಆಗಿಲ್ವಲ್ಲ, ಅದಕ್ಕೆ ಆ ಕಡೆ ಹೋಗ್ಬಿಟ್ಟೆ. ಅದು ನರ್ಸಿಗೆ ಲೈನ್ ಹೊಡೆದಿದ್ದಲ್ಲ ಅಷ್ಟೇ, ನೀನು ಚೆನ್ನಾಗಿದ್ದಾರೆ ಅಂತ ಹೇಳಿದ್ದಲ್ಲ ಅವರು. ಅದ್ರಲ್ಲಿ ಅದ್ರೇನು ಇದೆ ಸಂಜಯ್? ಹೇಳಿರ್ತೀನಿ, ಮರ್ತಿರ್ತೀನಿ. ಹಂಗ ಅನಿಸ್ತಾ ಇಲ್ವಲ್ಲ? ನಾನೇನು ಹೇಳಿಲ್ಲ ಸಂಜಯ್, ನಾನು ಹೇಳಿಲ್ಲ. ನಮ್ಮ ಅಪ್ಪ ಅಮ್ಮ ಹೇಳಿ ಅಡ್ಮಿಟ್ ಆದಾಗ ಹೇಳಿದ್ದೆ ಅಲ್ವಾ ಪಕ್ಕ ಅಲ್ವಾ? ಹೇಳಿದಲ್ಲ ಪೂಜಾ ಅವರೇ, ಪಕ್ಕ ಅಲ್ವಾ? ಎಸ್ ಹೇಳಿದ್ನ ಹುಡುಗಿದ್ದು. ಇಲ್ಲ ಅಂತ ಎಸ್ ಹೇಳಿಲ್ಲ ಅಂತ ಬಿಡು, ಒಳ್ಳೆ ಕೆಲಸ ಮಾಡಿ. ಹೇಳಿಲ್ಲ ಏನಿಲ್ಲ. ಅವ್ಳ ಮದ್ವೆ ಆಯ್ತಲ್ಲ ಹೇಳ್ದ? ಅದು ಗೊತ್ತಿಲ್ಲ. ಅಷ್ಟತ್ರ ಬರ್ಬೇಡ ಕಣೋ, ಏನೋ ನಮ್ ಜನರು ಮ್ಯಾಜಿಕ್ ತೋರ್ಸಲ್ಲ ಇದು. ಸಂಜಯ್ ಕಣ್ ಮುಚ್ಕೊಂಡ್ ಕೂತ್ಕೊ, ಒಂದೇ ನಿಮಿಷ ಕಣ್ ಮುಚ್ಕೊಂಡ್ ಕೂತ್ಕೊ. ಇಲ್ಲ ನಾನೇನ್ ಮಾಡಲ್ಲ, ಒಂದ್ ನಿಮಿಷ ಕಣ್ ಮುಚ್ಕೊಂಡಿರು. ಕಣ್ ಮುಚ್ಕೊಡೋ. ಬಿಡು. ಗೈಸ್ ಕಾಫಿ, ಗೈಸ್ ಕೋಲ್ಡ್ ಆಗಿದೆ, ಕಾಫಿ ಕುಡ್ರೆ ಜಾಸ್ತಿ ಆಗುತ್ತಂತೆ. ಬೇಡ, ಕುರಿ ಏನಾಗಲ್ಲ. ಹೀಟು ಜಾಸ್ತಿ ಆಗ್ಬಿಡುತ್ತೆ, ತಲೆ ನೋಡ್ತಿದ್ದಾಗೆ. ಪಾಪ ಏನು ಕೇಳ್ಬೇಡ ನನಗೆ. ಏನಿಲ್ಲ ಅಂಕಲ್, ಏನು ಕೇಳಲ್ಲ. ಪಾಪ ಅವ್ನು ಬೇಜಾರು ಮಾಡ್ಕೊಂತಾನೆ. ಆಮೇಲೆ ನನ್ ಮೇಲೆ ಬೇಜಾರು ಮಾಡ್ಕೊಂತಾನೆ. ಅಲ್ಲ ಅದ್ ಹೇಳ್ಬಾರ್ದಿತ್ತು ಅಂತ ನಾವು. ಶಶಾಂಕ ಹೊರಡು, ನಮ್ಮ ಅಪ್ಪ ಹಾಕೊಡ್ತಾವ ರೋಡು. ನಂಬಲ್ಲ ಬಿಡುವಾಗ ಎಷ್ಟು ಪ್ರೂಫ್ ಹಾಕೊಟ್ಬಿಡ್ತೀನಿ ಒಂದಿನ. ನಿತ್ಯ ಪ್ರೂಫಾಗಿ ಏನು ಇಲ್ಲ. ಇಲ್ಲಿ ಯಾರು ಕೇಳಲ್ಲ, ನಾವು ಯಾರು ಕೇಳಲ್ಲ ಅಂತಾರೆ, ಮನೆ ಮೂಲ ಹಾಕೊಂತಾರೆ. ಬಾಯ್ ಗೈಸ್, ಇವರು ಪಾತ್ರೆನ ತಗೊಂಡು ಹೋಗ್ತಿದ್ದಾರೆ. ಥ್ಯಾಂಕ್ ಯು ಫಾರ್ ದ ಪಾತ್ರೆ, ಥ್ಯಾಂಕ್ ಯು ಫಾರ್ ದ ಮಿಕ್ಸಿ, ಥ್ಯಾಂಕ್ ಯು ಫಾರ್ ದ ಸ್ವೀಟ್. ಬಾಯ್. ರಾಣಿನೂ ಬಾಯ್ ಹೇಳ್ತಿದ್ದಾಳೆ ನೋಡಿ. ಫೈನಲಿ ಇಡೀ ದಿನ ಪಲಾವ್ ಮಾಡೋದ್ರಲ್ಲಿ, ಮೊಸರು ಬಜ್ಜಿ ಮಾಡೋದ್ರಲ್ಲಿ ಹೋಯ್ತು. ಮಜಾ ಆಯ್ತು, ಚೆನ್ನಾಗಿತ್ತು. ಹೆಂಗಿತ್ತು? ಪೂರ್ತಿ ಪಲಾವ್ ಮಾಡಿದ್ದಾರೆ. ಹೆಂಗಿತ್ತು? ಚೆನ್ನಾಗಿತ್ತಾ? ಹೆಂಗನ್ಸ್ತು? ಆ ಮನೆಗಿದ್ದು ಈ ಮನೆಗೂ ಡಿಫ್ರೆನ್ಸ್ ಇದೆಯಾ ನಮ್ಗೆ? ನೀರ್ಲಿ ಯಾರು ಟ್ಯಾಪ್ ಅನ್ಬೋದು. ಯಾವ ಮನೆಗೆ? ಈಗ ನಾವು ಆ ಮನೇಲಿ, ನಮ್ಮ ಇನ್ನೊಂದು ಮನೆ ಇದೀವಲ್ಲ 4 BHK, ಆ ಮನೇಲಿ ಇರೋದಕ್ಕೂ ಈ ಮನೆಗೆ ಡಿಫ್ರೆನ್ಸ್ ಅನಿಸ್ತಾ ಇಲ್ಲ? ಸೇಮ್ ಅನಿಸ್ತಾ ವೈಬ್? ಇಲ್ಲ ವೈಬ್ ಎಲ್ಲ ಸೇಮೇ ಅಲ್ಲ? ವೈಬ್ ನಮ್ಗೆ ಅವಾಗಿಂದ ಬಂದಿರೋ ವೈಬ್ಗಳದೆಲ್ಲ ಅದೆಲ್ಲ ಚೇಂಜ್ ಆಗಲ್ಲ. ಮನೆ ಚೇಂಜ್ ಆಗ್ಬೋದೇನೋ ಅಷ್ಟೇ. ಅಷ್ಟತ್ರ ಬರಬೇಡ, ಭಯ ಬೀಳ್ತಾರೆ. ಹೇಳ್ತಾರೆ ದೂರ ಇದ್ದಾರೆ. ಅವ್ನು ಕೂದಲು ಹುಡುಕ್ತಾವಲ್ಲ, ಕೂದಲು ಸರಿ ಮಾಡ್ತಾರ, ಮತ್ತೆ ಆಗ್ತಾರ ಕಣ. ಹಂಗೆ ಹೇಳ್ಬಾರ್ದಿತ್ತು ಮನೀಶ್. ಪಾಪ ಮಾತಾಡೋದು ಪಾಪ. ಪೂಜಾ ಅವ್ರು ಹೆಂಗಿತ್ತು ಊಟ? ಚೆನ್ನಾಗಿತ್ತು. ಆಮೇಲೆ ಅವ್ರು ಹೇಳ್ತೀರಾ? ಆಮೇಲೆ ಏನೂ ಇಲ್ಲ, ಏನಿಲ್ಲ, ಏನ್ ಡಿಫ್ರೆನ್ಸ್ ಇಲ್ಲ. ಇಲ್ಲಿಗೂ ಅಲ್ಲಿಗೂ ವೈಬ್ ಎಲ್ಲ ಸೇಮ್, ಮನೆ ಮಾತ್ರ ಅಷ್ಟೇ. ಚೆನ್ನಾಗಿತ್ತು. ಸುಮ್ಮನೆ ಕೆಲಸ ಮಾಡಿಲ್ಲ. ಇಷ್ಟು ದಿವಸದಲ್ಲಿ ನಾನು ಎಷ್ಟು ಕಷ್ಟಪಟ್ಟಿದ್ದೀನಿ, ನಿನಗೆ ಮಾತ್ರ ಗೊತ್ತದನ್ನ. ಹೆಂಗಿತ್ತು ಲೋಕಿ? ಇನ್ನೂ ತಿಂದಿಲ್ಲ, ತಿಂದ್ಮೇಲೆ ಹೇಳ್ತಾನೆ ಹೆಂಗಿತ್ತು ಅಂತ. ಫೈನಲಿ ಗೈಸ್, ಈಗ ಒಳ್ಳೆ ನಿದ್ದೆ ಹೊಡಿತೀನಿ ನಾನು. ಪಾಪ ಹೆಂಗಿತ್ತು? ಗೆಸ್ಟ್ ಬಂದಿದ್ ಮನೆಗೆ, ಖುಷಿ ಆಯ್ತು. ಬಟ್ ಇಲ್ಲಿ ಅಲ್ಲ ಒಂದ್ ಕೆಲಸ ಮಾಡಿಲ್ಲ, ಹೆಂಗ್ ಫೀಲ್ ಆಗ್ತಿದೆ ಇವತ್ತು? ನಾನು ಕಾಫಿ ಮಾಡ್ಕೊಟ್ಟವ್ರು ಯಾರಂತ 4 ಜನಕ್ಕೆ ಕೇಳು. ಎಲ್ರು ಕಾಫಿ ಮಾಡ್ಕೊಟ್ಟಿದ್ದೀರಾ? ನಾನು ಎಂಡಿಂಗ್ ಹೇಳಿಲ್ಲ ಮೊನ್ನೆನೆ, ನಾನು ಮಲ್ಕೋಬೇಕಾದ್ರೆ ಹೇಳಿದೀನಿ, ನಾನು ಫೈನಲ್ ಟಚ್ ಬರ್ತೀನಿ ಕಣೋ ಅಂತ. ನೋಡಿ ಎಲ್ಲಾರು ಕಾಫಿ ಸಖತ್ ಅಂದ್ರಲ್ಲ, ನೀವು ಆಡಿದ್ದೆಲ್ಲ ಹೋಯ್ತು. ಬರೀ ಕೇಳಲ್ಲಿ ಈ ಕಾಫಿ ಹೆಂಗಿತ್ತಂತ. ಕಾಫಿ ಹೆಂಗಿತ್ತಪ್ಪ? ಊಟ ಹೆಂಗಿತ್ತಪ್ಪ? ಬೈ ಮಾಮ್, ಏನ್ ಇಬ್ರೇ 3 ಜನ ಹೇಳ್ತವ್ರ ಅಷ್ಟೇ. ಊಟ ಹೆಂಗಿತ್ತಪ್ಪ? ಕಾಫಿ ಹೆಂಗಿತ್ತಪ್ಪ? ಫೈನಲಿ ಈಗ ನನಗೆ
ಇನ್ನೊಂದು ಸ್ವಲ್ಪ ಹೊತ್ತು ಎಲ್ಲರ ಹತ್ರ ಮಾತಾಡಿ ಮಲಗ್ತೀನಿ. ಬಟ್ ವ್ಲಾಗ್ ಮಾಡೋಕ್ಕೆ ಎನರ್ಜಿ ಇಲ್ಲ. ಡ್ಯಾಮ್ ಟಯರ್ಡ್. ಲಿಟ್ರಲಿ ನನ್ನ ತಲೆ ಫುಲ್ ಬರ್ಸ್ಟ್ ಆಗ್ತಿದೆ. ಇಲ್ಲಿವರೆಗೂ ನೋವಿದೆ, ಕೋಲ್ಡು, ಕಣ್ಣಲ್ಲಿ ನೀರು. ಐ ಆಮ್ ಆ್ಯಕ್ಚುಲಿ ಸಿಕ್. ಅವರು ಟ್ಯಾಬ್ಲೆಟ್ ತೊಗೊಂಡು ಮಲಗಬೇಕು ಇವತ್ತು ನೈಟು. ನಾಳೆ ಬೆಳಗ್ಗೆ ಆಮೇಲೆ ಗಾಯ್ಸ್ ನಾಳೆ ಬೆಳಗ್ಗೆ ವಿ ಆರ್ ಗೋಯಿಂಗ್ ಬ್ಯಾಕ್ ಟು ಅವರ್ ಹೋಮ್. ನಾಳೆ ಬೆಳಗ್ಗೆ ಫೈನಲಿ ಆಲ್ಮೋಸ್ಟ್ ಎಷ್ಟು ದಿನ, 1 ವಾರ ಆಯ್ತಾ, 4 ದಿನ ಆಯ್ತು. ನಾಳೆ ಮನೆಗೆ ಹೋಗ್ತಾ ಇದೀವಿ. ಲೆಟ್ಸ್ ಗೋ. ಬೆಳಗ್ಗೆ ಸಿಗೋಣ. ಈ ವ್ಲಾಗ್ ಮೆಸೇಜ್ ಏನು ಅಂದ್ರೆ, ಜಾಗ ಯಾವುದೇ ಇರಲಿ, ಇಟ್ಸ್ ಅಸ್, ನಾವು ಎಂಜಾಯ್ ಮಾಡಬೇಕು. ಇವತ್ತು ನಾವು ಫ್ರೆಂಡ್ಸ್ ನಾನು ಕರ್ತಿದ್ದಾಕೆ ಅಂದ್ರೆ, ನಾವೆಲ್ಲ ಅನ್ಕೋತೀವಿ ದೊಡ್ಡ ಮನೆ ಇದ್ರೆ ಮಾತ್ರ ನಾವು ಖುಷಿಯಾಗಿರೋಕ್ಕಾಗೋದು, ದೊಡ್ಡ ಜಾಗ ಇದ್ರೆ ಮಾತ್ರ ಖುಷಿಯಾಗಿರೋಕ್ಕಾಗೋದು, ನಮ್ಮ ಹತ್ರ ಆ ಲಕ್ಸುರಿ ಇದ್ರೆ ಖುಷಿಯಾಗಿರೋಕ್ಕಾಗೋದು. ನಾವು ನಾರ್ಮಲ್ ಊಟ ಮಾಡಿದ್ವಿ, ನಮ್ಮ ಫ್ರೆಂಡ್ಸ್ನ ಕರೆದ್ವಿ. ನಾವು ಎಷ್ಟು ನಕ್ಕಿದೀವಿ ಅಂದ್ರೆ ಲಿಟ್ರಲಿ ತುಂಬಾ ನಕ್ಕಿದೀವಿ ಇವತ್ತು, ತುಂಬಾ ಮಜಾ ಮಾಡಿದೀವಿ. ಅದೇ ಮಜಾ ಇಲ್ಲೂ ಮಾಡಿದ್ವಿ, ಅಲ್ಲೂ ಮಾಡಿದ್ವಿ. ಸೊ ಇಟ್ಸ್ ಆಲ್ ಅಬೌಟ್ ಪೀಪಲ್ ಅರೌಂಡ್ ಯು. ಇಟ್ಸ್ ಆಲ್ ಅಬೌಟ್ ಯು, ಯುವರ್ ಮೈಂಡ್ ಸೆಟ್ ಆ್ಯಂಡ್ ಹೌ ಯು ಗೋ ನಾವು ಹ್ಯಾವ್ ಫನ್. ಎಲ್ಲಿದ್ದೀರಾ ಅಲ್ಲಿ ಮಜಾ ಮಾಡಿ ಅಷ್ಟೇ. ಸಿ ದ ನೆಕ್ಸ್ಟ್ ವ್ಲಾಗ್. ಅಂದ್ರೆ ಅಲ್ಲಿ ಸೆಟಲ್ ಆಗಬೇಡಿ, ಬಟ್ ಮಜಾ ಮಾಡಿ. ಬೈ ಬೈ, ಟೇಕ್ ಕೇರ್. ಹಣೆಯಲ್ ಒಳ್ಳೆ ಸಾಲು ಬರೆದಿದ್ರೆ ಸಾಕು ಕಣೆ, ಆಳು ಅರಸ ಆಗ್ತಾನೆ.